ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಇಂದಿನಿಂದ ಒಂದು ಹೊಸ ಕ್ಷಿಪ್ರ ಕಲಿಕಾ ಸರಣಿಯೊಂದು ಆರಂಭ ಆಗ್ತಾ ಇದೆ. ಸ್ನೇಹಿತರೆ, ಇದನ್ನು ಮೇಜರ್ ಆಗಿ ಟಾರ್ಗೆಟ್ ಮಾಡಿರೋದು 545 ಹುದ್ದೆಗಳಿಗೆ ಪರೀಕ್ಷೆ ಬರೆಯುವಂತಹ ಸ್ನೇಹಿತರಿಗೆ ತಕ್ಷಣದಲ್ಲಿ ಕ್ಯಾಪ್ಸುಲೇಟ್ ಮಾಡಿಕೊಟ್ಟಂತಹ ವಿಚಾರಗಳು ಸರಿಯಾಗಿ ನಿಮ್ಮ ಸಮಯಕ್ಕೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಪ್ರಿಸಿ ಬರಿಬೇಕು, ಎಸ್ಸೆ ಬರಿಬೇಕು. ನಮಗೆ ಗೊತ್ತಿದೆ ಸ್ನೇಹಿತರೆ, ಪತ್ರಿಕೆ ಒಂದರಲ್ಲಿ ಪ್ರಿಸಿ ಅಲ್ಲಿರುವಂಥ ವಿಚಾರವನ್ನು ನಾವು ಸ್ವಲ್ಪ ಕಾಂಪ್ರಹೆಂಡ್ ಮಾಡಿ ಸಾರಾಂಶ ಬರವಣಿಗೆ ಮಾಡಬೇಕು. ಎಸ್ಸೆ ಅಂತೂ ನಾವು ಈ ಮೊದಲೇ ಒಂದಷ್ಟು ಹಲವು ಟಾಪಿಕ್ಗಳನ್ನು ತಗೊಂಡು ಅದಕ್ಕೆ ತಯಾರಿಯನ್ನು ನಡೆಸಿರ್ತೀವಿ, ಅಲ್ಲಿ ಬಂದ ತಕ್ಷಣದಲ್ಲಿ ಬರಿತೀವಿ, ಹೌದಲ್ವಾ? ಆದರೆ ಯಾವಾಗಲೂ ಹೊಸ ಪದ, ಹೊಸ ಸವಾಲು, ಅ ನ್ಯೂ ಚಾಲೆಂಜ್, ಅ ನ್ಯೂ ವೊಕ್ಯಾಬ್ಯುಲರಿ, ಅ ನ್ಯೂ ಟೆಸ್ಟ್ ಅನಿಸೋದು ಯಾವ ಭಾಗ ಅಂತಂದರೆ ಟ್ರಾನ್ಸ್ಲೇಷನ್ ವಿಭಾಗ. ಸ್ನೇಹಿತರೆ, ನಾವು ಈ ವಾರ ಎಲ್ಲ ಕನ್ನಡದಿಂದ ಇಂಗ್ಲೀಷು, ಇಂಗ್ಲೀಷಿಂದ ಕನ್ನಡ ಮಾಡುವಂತಹ ಭಾಷಾಂತರವನ್ನು, ಟ್ರಾನ್ಸ್ಲೇಷನ್ ಕ್ಲಾಸ್ಗಳನ್ನು ಮಾಡಿಬಿಡ್ತೀವಿ. ನಿಮ್ಮ ಪರೀಕ್ಷೆಯ ದಿನದ ತನಕ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋಗಳನ್ನು ನಾವು ನೋಡೋಣ, ಕಲ್ತ್ಕೊಳ್ಳೋಣ ಅದರಲ್ಲಿ. ಹಾಗೆ ಏನೇನು ಅಂಶಗಳು ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಪ್ರಮುಖವಾಗಿ ನಾ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಈಗ ಅಂದರೆ ಪರೀಕ್ಷೆ ಇನ್ನು 25-26 ದಿನಗಳಿಗೆ ನಾನು ಏನು ತಯಾರಿ ಮಾಡಬೇಕು ಅನ್ನುವಂಥದ್ದಕ್ಕೆ ತಕ್ಷಣದಲ್ಲಿ ನಾವು ಹೇಗೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ಕ್ಯಾಪ್ಸುಲೇಟ್ ಮಾಡಿ ಕಲ್ತ್ಕೊಂಡ್ಬಿಡೋಣ, ಹೌದಲ್ವಾ ಸ್ನೇಹಿತರೆ? ಹಾಗಾದರೆ ನಾವು ನಮ್ಮ ಕಲಿಕೆಯನ್ನು ಆರಂಭಿಸೋಣ. ಅದಕ್ಕಿಂತ ಮೊದಲು ಪರದೆ ಮೇಲೆ ಕಾಣುವಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಜ್ಞಾನಗಂಗೋತ್ರಿ ವಿಜಯನಗರಲ್ಲಿ ಭೇಟಿ ಮಾಡಿ. ಸ್ನೇಹಿತರೆ, ಜ್ಞಾನಗಂಗೋತ್ರಿಯ ವತಿಯಿಂದ ಪರೀಕ್ಷಾ ಸರಣಿ ನಡೀತಾ ಇದೆ. ಪರೀಕ್ಷಾ ಸರಣಿ ನೀವು ಎಷ್ಟು ಹೆಚ್ಚು ಭಾಗವಹಿಸ್ತೀರಾ, ನಿಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಡ್ತೀವಿ. ಇಲ್ಲೇ ಏನು ತಪ್ಪಾಗ್ತಿದೆ, ಏನು ಸರಿ, ಏನು ಇಂಪ್ರೂವ್ ಮಾಡ್ಕೋಬೇಕು, ಎಷ್ಟು ಸಮಯ ತಗೊಳ್ತಾ ಇದ್ದೀನಿ, ಈ ಎಲ್ಲ ವಿಚಾರಗಳು ಒಂದು ಕಡೆ. ಅಂದರೆ ಇಷ್ಟೂ ವರ್ಷ ಒಂದ್ಸಲ ಈಗಾಗಲೇ ಅಟೆಂಪ್ಟ್ ಮಾಡಿರುವಂತಹ ಸ್ನೇಹಿತರೆ ಬರಿತಾ ಇರೋದ್ರಿಂದ 545 ಪರೀಕ್ಷೆ ಎದುರಿಸಿದ್ದೀರಾ, 2-3 ವರ್ಷ ಕಾದಿದ್ದೀರಾ, ಅದರಲ್ಲಿನ ನ್ಯೂನ್ಯತೆಗಳೇನೇನು ಗೊತ್ತಾಗ್ಬಿಟ್ಟಿದೆ ನಿಮಗೆ, ನೀವು ಎಲ್ಲ ಕಷ್ಟಪಟ್ಟು ಏನೇನು ಓದ್ಕೊಂಡಿದ್ದೀರಾ. ಲೆಟ್ ಅಸ್ ಜಸ್ಟ್ ಟ್ರೈ ಕಂಪೈಲಿಂಗ್ ಇಟ್ ಸೊ ದಟ್ ವಿ ಹಿಟ್ ದಿ ಬುಲ್ಸೈ. ಸ್ನೇಹಿತರೆ, ನಾವಿಲ್ಲಿ ನಮಗೆ ಏನಿಲ್ಲ, ಗೋಲ್ ರೀಚ್ ಆಗಬೇಕು ಅಷ್ಟೇ ಅಲ್ವಾ? ಅದರರ್ಥ ಏನೇನು ಮಾಡಬೇಕು, ಕ್ರೋಢೀಕರಿಸಬೇಕು ಇಷ್ಟು ವರ್ಷ ಕಲ್ತಿದ್ದನ್ನು ಈ ಸರಣಿಯಲ್ಲಿ ಮಾಡ್ಕೊಂಬಿಡೋಣ. ಏನು ಗೊತ್ತಾ, ಈ ಸರಣಿಯ ವಿಶೇಷತೆ ನಾ ಹೇಳಿದ್ದೀನಿ, ಕ್ಷಿಪ್ರ ಕಲಿಕಾ ತರಗತಿಗಳು ಅಂತ. ಈ ಸರಣಿಯಲ್ಲಿ ಎಲ್ಲನೂ ಇಟ್ ಈಸ್ ಎ ರ್ಯಾಪಿಡ್ ಲರ್ನಿಂಗ್ ಸೀರೀಸ್. ಇಟ್ಸ್ ಎ ರ್ಯಾಪಿಡ್ ಲರ್ನಿಂಗ್ ಸೀರೀಸ್ ಫ್ರೆಂಡ್ಸ್. ಇದರಲ್ಲಿ ಏನು ಗೊತ್ತಾ, ದೊಡ್ಡ ದೊಡ್ಡ ವಾಕ್ಯಗಳು, ಚಿಕ್ಕ ವಾಕ್ಯ ವೃಂದ, ಹಾಗಂತಂದರೆ 2-3 ಸೆಂಟೆನ್ಸಸ್ ಅಷ್ಟೇ ಇರುವಂಥದ್ದು, ಪುಟ್ಟ ವಾಕ್ಯ ಬಂಧ. ಆದರೆ ಒಂದೊಂದು ದೊಡ್ಡ ದೊಡ್ಡ ವಾಕ್ಯಗಳಿರುವಂಥದ್ದನ್ನು ನಾ ಹೇಗೆ ಅನುವಾದಿಸಬೇಕು ಅನ್ನುವಂಥದ್ದನ್ನು ನೋಡೋಣ. ಅನುವಾದ ಮಾಡಬೇಕು ಅಂತಂದರೆ ಏನೇನನ್ನು ಮಾಡಬೇಕು, ನಾ ಏನನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ, ಹೌದಲ್ವಾ? ನಾ ಹೇಳ್ತಾ ಇದ್ದೀನಿ, ಚಿಕ್ಕ ವಾಕ್ಯಬಂಧಗಳು ಈ ವಾರ ಎಲ್ಲ ನಾವು ಮಾಡೋದು ಕನ್ನಡದಿಂದ ಇಂಗ್ಲೀಷ್ಗೂ ಮಾಡ್ತೀವಿ, ಇಂಗ್ಲೀಷಿಂದ ಕನ್ನಡಕ್ಕೂ ಮಾಡ್ತೀವಿ. ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡುವಾಗ ಕಠಿಣ ಪದಗಳ ಅಭ್ಯಾಸವನ್ನು ಮಾಡೋದಕ್ಕೆ ಇಂಗ್ಲೀಷಿನ ಕಠಿಣವಾದಂತಹ ಪದಗಳಿರುವಂಥ ಪ್ಯಾಸೇಜನ್ನು ತೊಗೊಂಡಿರ್ತೀವಿ. ಕನ್ನಡದ ಪದಗಳನ್ನು ಹಾಕ್ಕೊಂಡ್ಬಿಟ್ರೆ ಕನ್ನಡದಲ್ಲಿ ನಮಗೆಲ್ಲ ವಾಕ್ಯ ರಚನೆ ಅಷ್ಟು ತುಂಬ ಕಷ್ಟ ಇಲ್ಲ, ಹೌದಲ್ವಾ? ಆದರೆ ಇಂಗ್ಲೀಷ್ ವಾಕ್ಯಗಳನ್ನು ರಚಿಸಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ಆದ್ದರಿಂದ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದಿಸ್ತೀವಲ್ಲ, ಆವಾಗ ಸರಳವಾದ, ಸ್ವಲ್ಪ ಇರೋದರಲ್ಲಿ ಸುಲಭವಾದ ಕನ್ನಡದ ವಾಕ್ಯಬಂಧಗಳನ್ನು ತಗೊಂಡು ಇಂಗ್ಲೀಷಿಗೆ ಮಾಡ್ತೀವಿ. English passages will be tough from English to Kannada, but Kannada passages will be a little easier, ಹೌದಾ? ಇದು ನಮ್ಮ ಕಲಿಕಾ ಹಂತ. ಅದಾದ ನಂತರ ಸ್ನೇಹಿತರೆ, ಪರೀಕ್ಷಾ ಹಂತಕ್ಕೆ ಬಂದಾಗ ನಮ್ಮನ್ನು ನಾವು ಸ್ವಲ್ಪ ಎಸ್ಕಲೇಟ್ ಮಾಡಿಕೊಳ್ಳೋಣ. ಅದನ್ನು ಮುಂದಿನ ವಾರದಲ್ಲಿ ನಾವು ಆ ಪ್ರಯತ್ನಗಳನ್ನು ಮಾಡೋಣ. ಇದನ್ನು ನಿರಂತರವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಪರೀಕ್ಷೆಯ ದಿನದ ತನಕ ಎಷ್ಟು ಮುಟ್ಟಿಸೋದಕ್ಕೆ ಸಾಧ್ಯನೋ ಅಷ್ಟು ವಿಡಿಯೋಗಳನ್ನು ನಿಮಗೆ ಈ ಸರಣಿಯಲ್ಲಿ ನಾವು ಮುಟ್ಟಿಸ್ತೀವಿ. ಹಾಗಾದರೆ ಇವತ್ತಿನ ಈ ಕಲಿಕೆ ದಿನ 1, ಡೇ 1 ಈ ಕಲಿಕೆಯನ್ನು ಆರಂಭಿಸೋಣ. ನೆನಪಿರಲಿ ಸ್ನೇಹಿತರೆ, ಇಲ್ಲಿ ನಾವು ತುಂಬ ಆಳವಾಗಿ ಎಲ್ಲ ವಿಚಾರಗಳನ್ನು ಮಾತಾಡೋಲ್ಲ, ಯಾಕಂದರೆ ಈಗಾಗಲೇ ಅಂಥ ಆಳವಾದಂಥ ತರಗತಿಗಳು ಎಲ್ಲವೂ ಕೂಡ ಯೂಟ್ಯೂಬ್ ಜ್ಞಾನಗಂಗೋತ್ರಿಯಲ್ಲಿದೆ.
ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಹೆಚ್ಚು ಸಕ್ರಿಯವಾಗಿದ್ದೀವಿ. ಫ್ರೆಂಡ್ಸ್, ವಿ ಆರ್ ಆ್ಯಕ್ಟಿವ್ ಆನ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್. ಕೈಂಡ್ಲಿ ಡೂ ವಿಸಿಟ್ ಅಸ್ ಆನ್ ಇನ್ಸ್ಟಾ ಆರ್ ಫೇಸ್ಬುಕ್ ಆರ್ ವಿ ಆರ್ ದೇರ್ ಇನ್ ಯೂಟ್ಯೂಬ್ ಆಸ್ ವೆಲ್ ಆನ್ ಟೆಲಿಗ್ರಾಮ್. ಡೂ ಜಾಯಿನ್ ದೋಸ್ ಚಾನಲ್ಸ್. ಕೈಂಡ್ಲಿ ಕೀಪ್ ವಾಚಿಂಗ್ ಅಸ್. ನಾವು ಅದರಲ್ಲಿ ಎಲ್ಲ ಕಲಿಕಾ ಸಾಮಗ್ರಿಯನ್ನು ಈ ಮೊದಲು ತುಂಬಿಸಿದ್ದೀವಿ. ಹಾಗೆ ಬಂದು ಹಾಗೆಲ್ಲ ಹೇಳ್ತಾ ಇರ್ತೀವಿ. ಕರೆಂಟ್ ಅಫೇರ್ಸಿಗಂತೂ ವಿ ಹ್ಯಾವ್ ಪ್ರೂವ್ಡ್ ದಿ ಬೆಸ್ಟ್. ನಾವು ರಾಜ್ಯದಲ್ಲೇ ಅತ್ಯುತ್ತಮ ಅಂತ ಹೇಳಿ ಈಗಾಗಲೇ ಸಾಬೀತು ಮಾಡಿದ್ದೀವಿ. ನೀವು ಈ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಇದರ ಜೊತೆಗೆ ನಮ್ಮ ಕ್ಷಿಪ್ರ ಕಲಿಕೆಯಲ್ಲಿ ಅಪ್ಲಿಕ್ಯಾಬಿಲಿಟಿ, ಇಷ್ಟು ದಿನ ಕಲಿತಂಥದ್ದನ್ನು ಅನ್ವಯಿಸೋದನ್ನು ನಾವು ಕಲ್ತ್ಕೊಂಡ್ಬಿಡೋಣ. ಅಪ್ಲಿಕ್ಯಾಬಿಲಿಟಿಯನ್ನು ಕಲ್ತ್ಕೊಳ್ಳೋಣ ನಾವು. ಸರಿ ಅಲ್ವಾ? ಹೆಚ್ಚಿನ ಏನಾದರೂ ಸಂದೇಹಗಳಿದ್ದರೆ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ಇಲ್ಲ ಚಾಟ್ ಬಾಕ್ಸಲ್ಲಿ ಹಾಕಿ. ನಾವು ನಿಮಗೆ ಪ್ರಾಮಾಣಿಕವಾಗಿ ಉತ್ತರಿಸುವ ಪ್ರಯತ್ನಗಳನ್ನು ಮಾಡ್ತೀವಿ. ಸರಿ ಅಲ್ವಾ? ಹಾಗಾದರೆ ನೋಡೋಣ ಅಲ್ವಾ ಇವತ್ತಿನ ಕಲಿಕೆಯನ್ನು. ಸ್ನೇಹಿತರೆ, ಎಲ್ಲ ದ್ಯೋತಕಗಳು ಕೂಡ ನಮ್ಮನ್ನು ಉತ್ತೇಜಿಸಬೇಕು ಅಂತ ಹೇಳಿ, ನಮಗೆ ಹೆಚ್ಚು ಸ್ಫೂರ್ತಿಯನ್ನು ಕೊಡಬೇಕು ಅಂತ ಹೇಳಿ ಟೋಪಿ, ಲಾಠಿ, ಕರ್ನಾಟಕ ಪೊಲೀಸ್ ಲಾಂಛನವನ್ನು ನಾವು ತೋರಿಸ್ತೀವಿ. ಹೌದಲ್ವಾ? ಮತ್ತೆ ಮುಂದೆ ನೋಡಿ ಸ್ನೇಹಿತರೆ, ಇದು ಜ್ಞಾನಗಂಗೋತ್ರಿಯಿಂದ ಈ ಸದ್ಯದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿರುವ ಪುಸ್ತಕ. ಇದು ಪತ್ರಿಕೆ ಒಂದಕ್ಕಂತಲೇ ವಿಶೇಷವಾಗಿ ಮಾಡಿರುವಂಥದ್ದು. ಗ್ರಾಮರ್ ಇದೆ ಇದರಲ್ಲಿ. ಗ್ರಾಮರ್ ಅಂತಂದರೆ ಏನು ಗೊತ್ತಾ? ಕನ್ವೆನ್ಷನಲ್ ಗ್ರಾಮರ್ ಅಲ್ಲ. ಹಾಗಂತಂದರೆ ಸಾಂಪ್ರದಾಯಿಕವಾಗಿ ಇರುವಂಥ ವ್ಯಾಕರಣ ಭಾಗವನ್ನು ಬರೆದಿಲ್ಲ. ಯಾಕಂದರೆ ತುಂಬ ಅಷ್ಟೊಂದು ನಮಗೆ ಪರೀಕ್ಷೆಗೆ ಉಪಯೋಗ ಇಲ್ಲ. ಪರೀಕ್ಷೆಗೆ ಏನು ಬೇಕು ಅದಕ್ಕೆ ಸರಿಯಾಗಿ ಟೈಲರ್ ಮೇಡ್ ಮಾಡಿದೆ. ಡಿವಿಯೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಎನ್ಕ್ಯಾಪ್ಸ್ಯುಲೇಟೆಡ್ ಫಾರ್ ದಿ ಪರ್ಪಸ್ ಆಫ್ PSI ಪೇಪರ್ 1 ಎಕ್ಸಾಮಿನೇಷನ್ಸ್. ಇದಕ್ಕೆ ಹೆಚ್ಚು ಉಪಯೋಗ ಆಗೋ ಹಾಗೆ ನಿಮ್ಮ ಕಮ್ಯುನಿಕೇಷನ್ ಪೇಪರ್ಗಳಿಗೂ ಕೂಡ ಗ್ರಾಮರ್ ಭಾಗ ಉಪಯೋಗ ಆಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದರೆ ಹೆಚ್ಚು PSI ಪೇಪರ್ 1ಅನ್ನೇ ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವಂಥದ್ದು. ಈ ಪುಸ್ತಕದಲ್ಲಿ ಪ್ರಿಸಿ ಇದೆ, ಟ್ರಾನ್ಸ್ಲೇಷನ್ ಇದೆ, ಎಸ್ಸೆ ಬರೀಬೇಕಾದಂಥ ಎಲ್ಲ ಟಿಪ್ಸು, ಟೆಕ್ನಿಕ್ಸು, ಟ್ರಿಕ್ಸು ಎಲ್ಲ ಇದರಲ್ಲಿದೆ. ಆದರೆ ಎಸ್ಸೆಗಳನ್ನು ಮಾತ್ರ ನೇರವಾಗಿ ನಾವು ನಿರೂಪಿಸಿಲ್ಲ. ಒಂದು 5 ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಾತ್ಯಕ್ಷಿಕ ಪ್ರಬಂಧಗಳನ್ನು ಬರೆದಿದ್ದೀವಿ. ದೇ ಆರ್ ಜಸ್ಟ್ ಡೆಮಾನ್ಸ್ಟ್ರೇಟಿವ್ ಎಸ್ಸೆಸ್ ವೇರ್ ಇನ್ ವಿ ಹ್ಯಾವ್ ನಾಟ್ ಟ್ರೈ ಟು just push in all the possible essays. We have just tried to focus more on precis as well as translation, essay also as far as the tips and guidelines are concerned. ಸರಿ ಅಲ್ವಾ ಸ್ನೇಹಿತರೆ? ತಕ್ಷಣದಲ್ಲಿ ಮಾರ್ಕೆಟಲ್ಲಿ ಲಭ್ಯವಾಗಲಿದೆ. ನೀವು ನಮಗೆ ಯಾವುದೇ ವಿವರಣೆಗಳಿಗೆ ನಮ್ಮ ಫೋನ್ ನಂಬರ್ಗಳಿಗೆ ಕರೆ ಮಾಡಬಹುದು. ನಿಮಗೆ ನಾವು ಪುಸ್ತಕಗಳನ್ನು ತಲುಪಿಸ್ತೀವಿ. ಸರಿ ಅಲ್ವಾ? ಹಾಗಂತಂದರೆ ಇವತ್ತಿನ ಪ್ಯಾಸೇಜನ್ನು ಓದೋಕ್ಕೆ ಮೊದಲು ನಾನು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಯಾವುದನ್ನು ನಾನು ನನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಯಾವುದನ್ನೆಲ್ಲ ನಾನು ತಕ್ಷಣಕ್ಕೆ ಕಲ್ತ್ಕೋಬೇಕು ಅಥವಾ ಅನ್ವಯಿಸಬೇಕು, ವಾಟ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ದಟ್ ಐ ಶುಡ್ ಬಿ ಅಪ್ಲೈಯಿಂಗ್ ಅನ್ನುವಂಥದ್ರ ಬಗ್ಗೆ ನನಗೆ ಗೊತ್ತಿದ್ದಿರಬೇಕು ಅಲ್ವಾ ಸ್ನೇಹಿತರೆ? ಆ ವಿಚಾರವನ್ನು ನಾವಿಲ್ಲಿ ಕಲ್ತ್ಕೊಂಡ್ಬಿಡೋಣ. ಸರಿ ಅಲ್ವಾ? ನಾವು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು, ಏನು ಕಲಿಬೇಕು ಅಂತ ಹೇಳಿ. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಒಂದು ವಾಕ್ಯವನ್ನು ಅನುವಾದಿಸಿ ಅಂತ ಕೊಟ್ಟರೆ ಅದು ಕನ್ನಡದಿಂದ ಇಂಗ್ಲೀಷಿಗಿರಲಿ, ಇಂಗ್ಲೀಷಿಂದ ಕನ್ನಡಕ್ಕಿರಲಿ, ನಮ್ಮ ಮಾತಿನ ಸಬ್ಜೆಕ್ಟ್ ಯಾವುದು, ಆ ವಾಕ್ಯದ ವಸ್ತು ವಿಷಯ ಏನು, ನಾ ಯಾರ ಬಗ್ಗೆ ಮಾತಾಡ್ತೀನಿ, ಯಾವುದರ ಬಗ್ಗೆ ಮಾತಾಡ್ತೀನಿ, ಹೌದಲ್ವ? ಅದೇ ನನ್ನ ಸಬ್ಜೆಕ್ಟ್ ಆಗುತ್ತೆ. ನನ್ನ ಸಬ್ಜೆಕ್ಟ್ ನೆನಪಿರಲಿ ಸ್ನೇಹಿತರೆ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಈಗಾಗಲೇ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ನಾವು ಪ್ರೊನೌನು, ವರ್ಬು, ಅಡ್ವರ್ಬು, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಇದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ನಾವು, ಹೌದಲ್ವಾ? ನಾವು ಹಾಗಂತಂದರೆ ಏನೇನನ್ನು ಎಲ್ಲಿ ಅನ್ವಯಿಸಬೇಕು ಅನ್ನುವಂಥದ್ದನ್ನು ನೋಡೋಣ, ಕಲ್ತ್ಕೊಳ್ಳೋಣ. ಹಾಗೆಯೇ ಸಂದರ್ಭ ಬಂದಾಗೆಲ್ಲನೂ ನಾವು ಯಾವುದರ ಬಗೆಗೆ ವಿವರಣೆ ಅಗತ್ಯತೆ ಇದೆ, ಯಾವುದನ್ನು ಹೇಳಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ವಿಷದಿಸ್ತೀನಿ. ಐ ವಿಲ್ ಡೀಟೇಲ್ ಯು ಆನ್ ದಿ ಪಾರ್ಟ್ ವಾಟ್ ವಿ ಶುಡ್ ಲರ್ನ್. ಇಸ್ ದಟ್ ಓಕೆ ಫ್ರೆಂಡ್ಸ್? ನಾವು ಯಾವಾಗಲೂ ಅಷ್ಟೇ ನೌನ್ ಅಥವಾ ಪ್ರೊನೌನ್ ಮಾತ್ರನೇ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಆಗುತ್ತೆ. ವರ್ಬು, ಅಡ್ಜೆಕ್ಟಿವು, ಅಡ್ವರ್ಬು, ಕಂಜಂಕ್ಷನ್ನು, ಪ್ರಿಪೊಸಿಷನ್ ಇದು ಯಾವುದೂ ಸಾಧ್ಯ ಇಲ್ಲ. ನನ್ನ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಇದೆಯಲ್ಲ, ಇದು ಯಾವಾಗಲೂ ನೌನ್ ಅಥವಾ ಪ್ರೊನೌನ್ ಆಗುತ್ತೆ. ನಾಮಪದ ಅಥವಾ ಸರ್ವನಾಮ ಮಾತ್ರ ನನ್ನ ವಾಕ್ಯದ ವಸ್ತು ವಿಷಯ ಆಗುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಸರಿ ಅಲ್ವಾ? ಇಲ್ಲಿ ಏನು ಗೊತ್ತಾ, ನನಗೆ ಗೊತ್ತಿದೆ ನಾಮಪದದಲ್ಲಿ ಪ್ರಾಪರ್ ನೌನು, ಕಲೆಕ್ಟಿವ್ ನೌನು, ಕಾಮನ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಮೆಟೀರಿಯಲ್ ನೌನು, ಈ ನೌನುಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನೋಡಿ, ಒಂದು ವಿಷಯ, ನಾನು ಯಾವುದೇ ವಾಕ್ಯವನ್ನು ಬರೀಲಿ ಇಂಗ್ಲೀಷಲ್ಲಿ ಬರೆಯುವಾಗ
ನನ್ನ ವಾಕ್ಯಗಳು ಆರಂಭವಾಗಬೇಕು ಕ್ಯಾಪಿಟಲ್ ಲೆಟರಲ್ಲಿ. ಐ ಮಸ್ಟ್ ಆಲ್ವೇಸ್ ಬಿಗಿನ್ ಮೈ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಆ್ಯಂಡ್ ನೋವೇರ್ ಇನ್ ದಿ ಮಿಡಲ್ ಆಫ್ ಅ ಸೆಂಟೆನ್ಸ್ ಶುಡ್ ವಿ ರೈಟ್ ಕ್ಯಾಪಿಟಲ್ ಲೆಟರ್ಸ್. ನಾವು ವಾಕ್ಯದ ಮಧ್ಯದಲ್ಲಿ ಎಲ್ಲೂ ಕೂಡ ಕ್ಯಾಪಿಟಲ್ ಅಕ್ಷರಗಳನ್ನು ಬರಿಬಾರದು, ಸರಿನಾ? ಹಾಗೆ ನಾವು ಮಧ್ಯದಲ್ಲಿ ಬರೆದಿದ್ದೇ ಆದರೆ ಯಾವುದನ್ನು ಬರಿತೀವಿ? ನಾವು ಬರಿಬೇಕು ಪ್ರಾಪರ್ ನೌನ್ಸನ್ನು ಮಾತ್ರ ವಾಕ್ಯದ ಮಧ್ಯದಲ್ಲಿ ನಾವು ಕ್ಯಾಪಿಟಲ್ ಅಕ್ಷರದಿಂದ ಆರಂಭಿಸ್ತೀವಿ. ಫಾರ್ ಎಕ್ಸಾಂಪಲ್, ವೇರ್ ಡು ಯು ಸ್ಟೇ? ಐ ಸ್ಟೇ ಇನ್ ಬೆಂಗಳೂರು. ಎಷ್ಟು ಬೆಂಗಳೂರು ಇದೆಯಪ್ಪ? ಎಷ್ಟು ಇಲ್ಲ, ನಮಗೆ ಗೊತ್ತಿರೋದು ಒಂದೇ ಬೆಂಗಳೂರು, ಹೌದಲ್ವಾ? ಇದನ್ನು ಪ್ರಾಪರ್ ನೌನ್, ನಿರ್ದಿಷ್ಟ ನಾಮಪದ ಅಂತ ಹೇಳ್ತೀನಿ. ಅದರಿಂದ ನಾನೇನು ಮಾಡ್ತೀನಿ? ಬೆಂಗಳೂರು ಬಿ ಕ್ಯಾಪಿಟಲ್ ಬರಿತೀನಿ. ಐ ಸ್ಟೇ ಇನ್ ಬೆಂಗಳೂರು ವಾಕ್ಯದ ಮಧ್ಯದಲ್ಲಿ ಬಂದರೂ ಕೂಡ. ವೇರ್ ಡು ಯು ವಾಂಟ್ ಟು ಗೋ? ಐ ವಾಂಟ್ ಗೋ ಟು ಮೈಸೂರು. ಎಂ ಕ್ಯಾಪಿಟಲ್ ಬರಿತೀನಿ. ವಾಕ್ಯದ ಮಧ್ಯದಲ್ಲಿ ಬಂದಿದ್ದೇ ಆದರೂ ಕೂಡ ಇದು ನಿರ್ದಿಷ್ಟ ನಾಮಪದವಾದ್ದರಿಂದ ನಾ ಬರಿತೀನಿ ವಾಕ್ಯದ ಮಧ್ಯದಲ್ಲಿ, ಸರಿ ಅಲ್ವಾ? ಇದನ್ನು ಹೊರತುಪಡಿಸಿದರೆ, ಎಕ್ಸೆಪ್ಟ್ ಪ್ರಾಪರ್ ನೌನ್ಸ್, ನಿರ್ದಿಷ್ಟ ನಾಮಪದಗಳನ್ನು ಹೊರತುಪಡಿಸಿದ್ರೆ ವಾಕ್ಯದ ಮಧ್ಯದಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಬಳಸೋದು ಯಾವಾಗ ಗೊತ್ತಾ? ಐ, ನಾನು ಎನ್ನುವ ಅರ್ಥ ಕೊಡುವ ಪ್ರೋನೌನಿಗೆ ಬಳಸ್ತೀನಿ. ಸರ್ವನಾಮ ನಾನು ಅಂತನ್ನುವ ಅರ್ಥದಲ್ಲಿ ಬಳಸಿದ್ರೆ ಐ ಅನ್ನೋದನ್ನು ಬರಿತೀನಿ. ಸ್ನೇಹಿತರೆ ನೆನಪಿರಲಿ, ಪ್ರೋನೌನ್ ಬರೆಯುವಾಗ ಮತ್ತಿನ್ಯಾವುದೋ ಇನ್ನಂತನೋ ಅಥವಾ ಇಂಟು ಅಂತನೋ, ಸಿ ದೀಸ್ ಆರ್ ಆಲ್ ವಾಟ್ ಡು ಯು ಸೇ, ಐ ಆಮ್ ಟಾಕಿಂಗ್ ಅಬೌಟ್ ದಿ ಪ್ರಿಪೊಸಿಷನ್ಸ್. ಇದೆಲ್ಲ ಬರೆಯುವಾಗ ಐ ಕ್ಯಾಪಿಟಲ್ ಬರೆಯಲ್ಲ ನಾನು. ಪ್ರೋನೌನ್ ಐ ಮಾತ್ರ, ಸರ್ವನಾಮ ನಾನು ಅನ್ನೋದಕ್ಕೆ ಮಾತ್ರ ಐ ನಾನು ಕ್ಯಾಪಿಟಲ್ ಬರಿತೀನಿ. ಹಂಗಿಲ್ಲ ಅಂದರೆ ವಾಕ್ಯದ ಮಧ್ಯದಲ್ಲಿ ಬರುವಂಥ ಐ ಅಕ್ಷರಗಳೆಲ್ಲ ಕ್ಯಾಪಿಟಲ್ ಬರೆದು ಬಿಡ್ತೀರಾ ಸ್ನೇಹಿತರು? ಬರಿಬಾರ್ದು. ನಾ ಅದನ್ನು ಬರಿಬೇಕು ಅಂತ ಹೇಳ್ತಾನೆ ಇಲ್ಲ, ಬರಿಲೇಬಾರ್ದು ಅಂತ ಹೇಳ್ತಾ ಇದ್ದೀನಿ. ಐ ನಾನು ಅನ್ನುವ ಸರ್ವನಾಮ, ಹೌದಾ? ಸೊ ಇದನ್ನು ಮಾತ್ರ ನಾವು ಬರ್ಕೊಂಬಿಡೋಣ. ಫಾರ್ ಎಕ್ಸಾಂಪಲ್, ಯು ಆ್ಯಂಡ್ ಐ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ಲರ್ನ್. ನೀವು ನಾನು ಒಟ್ಟಿಗೆ ಕೂತು ಓದೋಣ. ಯಾವತ್ತೂ ಅಷ್ಟೇ ಸ್ನೇಹಿತರೆ ನೆನಪಿರಲಿ, ಐ ಆ್ಯಂಡ್ ಯು ಎಲ್ಲೂ ಬಳಸಬಾರ್ದು. ಪುಟ್ ದಿ ಡಾಂಕಿ ಲೇಟರ್ ಅಂತ ಹೇಳಿಬಿಟ್ಟು, ಸರಿನಾ? ನೆನಪಿಟ್ಕೋಬೇಕಂದ್ರೆ ಯು ಆ್ಯಂಡ್ ಐ ಅಂತ ಹೇಳಬೇಕು. ಆವಾಗ ನಾನೇನು ಮಾಡ್ತೀನಿ? ಯು ಆ್ಯಂಡ್ ಐ. ಆಮೇಲೆ ನೆನಪಿರಲಿ ಸ್ನೇಹಿತರೆ, ನಾ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಎಲ್ಲೂ ಕೂಡ ನಾನು ಆ್ಯಂಪರ್ಸೆಂಡ್ಸ್ ಅಥವಾ ಇನ್ಯಾವುದೋ ಸಿಂಬಲ್ಗಳನ್ನು ಹಾಗೆಲ್ಲ ಬಳಸೋದು ನಿಷಿದ್ಧ. PSI ಪೇಪರ್ 1ನಲ್ಲಿ ಯಾವುದೇ ಮಾರ್ಕ್ಗಳನ್ನು ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ನಾನು ಎಲ್ಲವನ್ನು ಕೂಡ ಸಂಪೂರ್ಣ ರೂಪದಲ್ಲಿ ಬರಿಬೇಕು ಅನ್ನುವಂಥದ್ದು ನೆನಪಿರಲಿ ಫ್ರೆಂಡ್ಸ್. ನೌನ್ ಅಥವಾ ಪ್ರೋನೌನನ್ನ ಬಳಕೆಯನ್ನು ನಾವು ನೋಡ್ಕೊಂಡ್ಬಿಟ್ವಿ ಅಲ್ವಾ? ಇಲ್ಲಿ ನೆನಪಿರಲಿ, ನಾನು ಬರೆಯುವಾಗ ಯಾವಾಗಲೂ ಎವರ್ ಆ್ಯಂಡ್ ಆಲ್ವೇಸ್ ನೆನಪಿರಲಿ ಸ್ನೇಹಿತರೆ, ನಾನು ನೌನ್ ಅಥವಾ ಪ್ರೋನೌನನ್ನೇ ನನ್ನ ಸಬ್ಜೆಕ್ಟಾಗಿ ಪರಿಗಣಿಸೋದು. ಇಲ್ಲಿ ಮತ್ತೂ ಒಂದು ಕನ್ಫ್ಯೂಷನ್ ಏನು ಗೊತ್ತಾ? ನೌನ್ ಪ್ರೋನೌನಿಂದಲೇ ವಾಕ್ಯವನ್ನು ಆರಂಭಿಸಬೇಕಾ? ಹಾಗೆ ನಿಯಮ ಇಲ್ಲ. ಸಬ್ಜೆಕ್ಟ್ ಮೊದಲಲ್ಲೇ ಇರಬೇಕು ಅನ್ನೋವಂಥ ನಿಯಮ ಇಲ್ಲ. ಆದರೆ ಸಬ್ಜೆಕ್ಟ್ ನೌನ್ ಅಥವಾ ಪ್ರೋನೌನ್ ಅನ್ನುವಂಥದ್ದು ನಿಯಮ. ಮಧ್ಯದಲ್ಲಿರಲಿ, ವಾಕ್ಯದ ಕೊನೆಯಲ್ಲಿರಲಿ, ಎಲ್ಲಿ ಬೇಕಾದರೂ ಇರಲಿ. ಒಂದು, ಸಾಧಾರಣವಾಗಿ ಈ ಸಬ್ಜೆಕ್ಟ್ ಅನ್ನುವಂಥದ್ದು ಮೊದಲನೇ ಪದ ಆಗಿರುತ್ತೆ. ಹಾಗೆ ಇಂಗ್ಲೀಷ್ ಅವ್ರು ಏನು ಗೊತ್ತಾ, ಸಬ್ಜೆಕ್ಟ್ ಆಗಿದ ತಕ್ಷಣ ಕ್ರಿಯಾಪದ ಬರೆದು ಬಿಡ್ತಾರೆ. ನಾವು ಹಾಗಲ್ಲ, ವಾಕ್ಯ ಪೂರ್ತಿ ಮುಗಿಸಿದ ಮೇಲೆ ನಾವು ಕ್ರಿಯಾಪದ. ರಾಮನು ಕಾಡಿಗೆ ಹೋದನು ವಾಕ್ಯದ ಕೊನೆಯಲ್ಲಿ. ಇವ್ರೇನು ಮಾಡ್ತಾರೆ? ರಾಮ ವೆಂಟ್ ಟು ಫಾರೆಸ್ಟ್, ರಾಮ ಸಬ್ಜೆಕ್ಟು, ತಕ್ಷಣ ವೆಂಟ್ ಅಂತ ಬರೆದು ಬಿಡ್ತಾರೆ, ಹೌದಲ್ವಾ? ಸಾಧಾರಣವಾಗಿ ಕೆಲವು ಎಕ್ಸೆಪ್ಷನಲ್ ರೂಲ್ಸ್ ಬಿಟ್ಟರೆ ಇಂಗ್ಲೀಷಲ್ಲಿ ಯಾವಾಗಲೂ ಸಬ್ಜೆಕ್ಟ್ ಪಕ್ಕದಲ್ಲಿ ಕ್ರಿಯಾಪದ ಇರುತ್ತೆ. ಹೌ ಓಲ್ಡ್ ಆರ್ ಯು ಅನ್ನುವಂಥದ್ರಲ್ಲಿ ಇಲ್ಲವಲ್ಲ, ಅದನ್ನೇ ನಾನು ಹೇಳಿದ್ದು. ಕೆಲವೊಂದು ಎಕ್ಸೆಪ್ಷನ್ಸ್ ಬಿಟ್ಟರೆ ಸಾಧಾರಣವಾಗಿ ನಮ್ಮ ಪರೀಕ್ಷೆನಲ್ಲಿ ನಾವು ಬರೆಯೋದಂತೂ ನಾಮಪದ ಅಥವಾ ಸರ್ವನಾಮದ ಪಕ್ಕದಲ್ಲೇ ಇಂಗ್ಲೀಷ್ ಬರೆಯುವಾಗ ಕ್ರಿಯಾಪದಗಳನ್ನು ಬರೆದು ಬಿಡ್ತೀವಿ ಅನ್ನುವಂಥದ್ದು ನೌನ್ ಪ್ರೊನೌನ್ ಬಗೆಗಿನ ಮಾಹಿತಿ, ಸರಿ ಅಲ್ವಾ? ಇದಾದ ನಂತರ ವರ್ಬಲ್ಲಿ ನಾವು ಏನನ್ನು ಪರಿಗಣಿಸಬೇಕು? ಒಂದು ಸಂಖ್ಯಾವಾಚಕವನ್ನು ಪರಿಗಣಿಸಬೇಕು, ಮತ್ತೊಂದು ಕಾಲಮಾನವನ್ನು ಪರಿಗಣಿಸಬೇಕು. ಏನು ಸಂಖ್ಯಾವಾಚಕ ಅಂತಂದರೆ ಇಷ್ಟೇ, ಮತ್ತೆ ಸಿಂಗ್ಯುಲರ್ ಅಂತ ಇರುತ್ತೆ ಅಥವಾ ಪ್ಲೂರಲ್ ಅಂತ ಇರುತ್ತೆ ಅಲ್ವಾ? ಏಕವಚನ ಬಹುವಚನ ನಮ್ಮ ಕನ್ನಡದಲ್ಲೂ ಹಾಗೆ ಇದೆಯಪ್ಪ.
ಅದನ್ನೇ ಮತ್ತೆ ನಾವಿಲ್ಲಿ ಸಿಂಗ್ಯುಲರ್ ಅಥವಾ ಪ್ಲೂರಲಲ್ಲಿ ನಾವು ಕಲ್ತ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ನನಗೆ ಇದು ಬಹಳ 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 ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾನು ಬರೀತಾ ಇರೋವಂಥ ಸಬ್ಜೆಕ್ಟ್ ಇದೆಯಲ್ಲ, ಇದು ಸಿಂಗ್ಯುಲರೋ ಪ್ಲೂರಲ್ಲೋ ನೋಡ್ಕೋಬೇಕು. ನಾನೇನಾದರೂ ಹಿ ಅಂತಂದರೆ ಸಿಂಗ್ಯುಲರ್ ಆಗೋಯಿತು, ಹೌದಾ? ನಾನೇನಾದರೂ ವಿ ಅಂತಂದರೆ ಪ್ಲೂರಲ್ ಆಗೋಯಿತು, ಬಹುವಚನ ಆಗೋಯಿತು. ಸೊ ಇದನ್ನು ನಾನು ಅವಲಂಬಿಸಿ ಕ್ರಿಯಾಪದವನ್ನು ಬರಿಬೇಕು. ಸಂಖ್ಯಾವಾಚಕ ನನಗೆ ಕ್ರಿಯಾಪದ ಬರೆಯುವಾಗ ಬಹಳ ಇಂಪಾರ್ಟೆಂಟು. ಯಾಕಂದರೆ ಹಿ ಈಸ್ ಅಂದರೆ ಅವನೊಬ್ಬನೇ, ಹೌದಾ? ವಿ ಆರ್ ಅಂತ ಹೇಳಿಬಿಟ್ರೆ ನಾವೆಲ್ಲರೂ ಬಹುವಚನ ಆಗೋಯಿತು. ಸೊ ಇಲ್ಲಿ ಸಂಖ್ಯಾವಾಚಕವನ್ನು ಅತ್ಯಂತ ಸ್ಟ್ರಿಕ್ಟಾಗಿ, ಇನ್ ಅ ವೆರಿ ಸ್ಟ್ರಿಕ್ಟ್ ಮ್ಯಾನರ್ ವಿ ನೀಡ್ ಟು ಫಾಲೋ, ಹೌದಲ್ವ? ಅವನು ಬಂದರು ಅನ್ಬಾರ್ದಲ್ವ, ನಕ್ಕು ಬಿಡ್ತೀವಿ ನಾವು ಕನ್ನಡದಲ್ಲಿ, ಇಸಂಟ್ ಇಟ್? ಇಂಗ್ಲೀಷ್ ಅವರು ಅಷ್ಟೇ, ಹಿ ಆರ್ ಅನ್ಬಾರ್ದು, ವಿ ಈಸ್ ಅನ್ಬಾರ್ದು, ಹೌದಲ್ವ? ಮತ್ತು ಹಿ ಈಸ್, ವಿ ಆರ್, ಈ ಥರದ್ದನ್ನೇ ಬಳಸಬೇಕು. ಇಲ್ಲಿ ಸಂಖ್ಯಾವಾಚಕ ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಕ್ರಿಯಾಪದ ಅವಲಂಬಿತವಾಗಿರೋದು ಇಲ್ಲಿನ ಸಂಖ್ಯೆಯ ಮೇಲೆ, ಸರಿ ಅಲ್ವಾ? ಮುಂದೆ ಬಂದುಬಿಟ್ರೆ ಟೆನ್ಸ್. ಟೆನ್ಸ್ ಅಂದರೆ ಕ್ರಿಯಾಪದದ ಕಾಲಮಾನ, ಹೌದಾ ಸ್ನೇಹಿತರೆ? ಕ್ರಿಯಾಪದದ ಕಾಲಮಾನ ನೋಡಿ. ಮತ್ತೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರು, ನೆನ್ನೆ ಇವತ್ತು ನಾಳೆ ಮೂರೇ ಇರೋದು, ಗೊತ್ತಾಗೋಯಿತು. ಯಾವುದೇ ಟೆನ್ಸನ್ನು ತೊಗೊಂಡ್ರು, ಮೂರು ತೊಗೊಂಡ್ರು, ಪಾಸ್ಟ್ ಆಗಲಿ ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆಗಲಿ ಯಾವುದೇ ತೊಗೊಂಡ್ರು ಕೂಡ ಏನು ಗೊತ್ತಾ, ಇರೋದೇ ಎರಡು ಥರದ ವಿಭಾಗಗಳು. ಒಂದು ಸಿಂಪಲ್ ಫರ್ದರ್ ಡಿವಿಷನ್, ಐ ಆಮ್ ಟೆಲ್ಲಿಂಗ್, ಅಥವಾ ಒಂದು ಪರ್ಫೆಕ್ಟ್. ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್. ಸಿಂಪಲ್ ಪ್ರೆಸೆಂಟ್, ಪರ್ಫೆಕ್ಟ್ ಪ್ರೆಸೆಂಟ್. ನಾಳೆಗೆ ಅಂತಂದರೆ ಇಡೀ ಸಿಂಪಲ್ ಫ್ಯೂಚರ್ ಆರ್ ಫ್ಯೂಚರ್ ಪರ್ಫೆಕ್ಟ್. ದ್ಯಾಟ್ ಇಸ್ ಇಟ್. ಇದರಲ್ಲಿ ಮತ್ತೊಂದು ಭೇದ ಏನು ಮಾಡ್ಬೋದು? ಕಂಟಿನ್ಯೂಸ್ ಟೆನ್ಸಸ್. ತುಂಬ ಜಾಸ್ತಿ ಹೇಳ್ತಾ ಇದ್ದೀರಾ, ಅರ್ಥ ಆಗ್ತಿಲ್ಲ. ಡೋಂಟ್ ವರಿ, ನಾವು ಕ್ರಿಯಾಪದದ ಬಗೆಗೆ ನಾಳೆಯ ಕ್ಲಾಸಲ್ಲಿ ಹೆಚ್ಚಿಗೆ, ಇವತ್ತು ನೌನ್ ಪ್ರೊನೌನ್ ನಾನು ಬಹಳ ಡೀಟೇಲಾಗಿ ಹೇಳಿದ್ದೀನಿ. ಕ್ರಿಯಾಪದದ ಬಗೆಗೆ, ಟೆನ್ಸಸ್ ಬಗೆಗೆ ನಾಳೆಯ ಕ್ಲಾಸಲ್ಲಿ ನಾನು ನಿಮಗೆ ಹೆಚ್ಚು ವಿಸ್ತರಿಸಿ ಹೇಳ್ತೀನಿ, ಸರಿ ಅಲ್ವಾ? ಇವತ್ತಿಗೆ ನಾವು ಇದೆರಡನ್ನು ಕಲ್ತೀವಿ, ನಾಳೆಗೆ ಇದನ್ನು ಕಲಿಯೋಣ, ನಾಡಿದ್ದಿಗೆ ಇದನ್ನು ಕಲಿಯೋಣ. ಒಂದೊಂದು ಕ್ಯಾಪ್ಸುಲ್ ಟಿಪ್ಸ್ ಹೇಳಿರ್ತೀನಿ ಅಷ್ಟೇ, ಇದನ್ನು ಡೀಟೇಲಾಗಿ ಕಲ್ತ್ಕೊಂಡ್ಬಿಡೋಣ ಮತ್ತೆ, ಹೌದಾ? ಹೋಗೋಣವಲ್ಲ ಮುಂದಕ್ಕೆ. ನೋಡಿ ಮತ್ತೆ ಕನೆಕ್ಟರ್ಸಿಗೆ ಬಂದುಬಿಡುತ್ತೆ. ಟೆನ್ಸ್ ನಾವು ಇಷ್ಟು ನೋಡ್ಕೊಂಡಿದ್ದೀವಿ, ಸಿಂಪಲು ಪರ್ಫೆಕ್ಟು ನೋಡ್ಕೊಂಡಿದ್ದೀವಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇವತ್ತಿನವರೆಗೆ ನೋಡ್ಕೊಂಡಿದ್ದೀವಿ. ನಾಳೆ ಕ್ಲಾಸಲ್ಲಿ ಸ್ವಲ್ಪ ಡೀಟೇಲಾಗಿ ಮಾತಾಡ್ಬಿಡೋಣ. ಪ್ರೋನೌನು ಅಷ್ಟೇ ನಾನು ನಾಳೆ ಮಾತಾಡ್ತೀನಿ. ಐ ವಿ ಯು ಯು ಹಿ ಶೀಟ್ ನಾಳೆ ಕ್ಲಾಸಲ್ಲಿ ಮತ್ತೆ ನಾನು ಮಾತಾಡ್ತೀನಿ ಸ್ನೇಹಿತರೆ, ಸರಿ ಅಲ್ವಾ? ಕನೆಕ್ಟರ್ಸಲ್ಲಿ ಪ್ರಿಪೊಸಿಷನ್ ಮತ್ತು ಕಂಜಂಕ್ಷನ್ ನೋಡಿ. ಮತ್ತೆ ನಮಗೆ ಭಾಷಾನುವಾದ ಮಾಡುವಾಗ ವಾಕ್ಯಗಳನ್ನು ಹೆಚ್ಚು ಅರ್ಥಪೂರ್ಣಗೊಳಿಸಬೇಕು ಅಂತ ಹೇಳಿದ್ರೆ, ಭಾಷಾನುವಾದ ಮಾಡುವಾಗ ಹೆಚ್ಚು ಅರ್ಥಪೂರ್ಣಗೊಳಿಸ್ಬೇಕಂದ್ರೆ ಉಪಸರ್ಗಗಳು ಅಥವಾ ಸಂಯೋಗಗಳನ್ನು ನಾವು ಬೆಸುಗೆಯ ಕೊಂಡಿಗಳಾಗಿ ಬಳಸ್ತೀವಿ ಆಸ್ ಕನೆಕ್ಟರ್ಸ್ ಇನ್ ದಿ ಸೆಂಟೆನ್ಸ್. ಪ್ರಿಪೊಸಿಷನ್ ಅಂದರೆ ಸ್ಥಾನ ಸೂಚಕಗಳು, ಅದೇ ಹೇಳ್ತಾ ಇದೆಯಲ್ಲ, ಸ್ಥಾನ ಸೂಚಕ. ಆಫು, ಇನ್ನು, ಆನು, ಇಂಟು, ವಿತ್ತು, ಎಲಾಂಗು, ಬಿಸೈಡು, ಬಿನೀತು, ಅಂಡರು, ಎಬವು, ಈ ಎಲ್ಲವನ್ನ ಸ್ಥಾನ ಸೂಚಕಗಳನ್ನು ಪ್ರಿಪೊಸಿಷನ್ಸ್. ಉಪಸರ್ಗ ಅಂದರೆ ಅಕ್ಕಪಕ್ಕ, ಮೇಲೆ ಕೆಳಗೆ, ಅಲ್ಲಿ ಇಲ್ಲಿ, ಹೌದಾ? ಸೊ ಇದು ಪ್ರಿಪೊಸಿಷನ್ಸ್. ಕಂಜಂಕ್ಷನ್ಸ್ ಅಂದರೆ ಏನಪ್ಪ? ಎರಡು ವಾಕ್ಯಗಳು ಅಥವಾ ಎರಡು ಪದಗಳನ್ನು ಬೆಸೆಯುವಂಥದ್ದನ್ನು ಕನೆಕ್ಟಿಂಗ್ ಜಂಕ್ಷನ್ಸ್ ಇಸ್ ಕಾಲ್ಡ್ ಆಸ್ ಅ ಕಂಜಂಕ್ಷನ್. ಆ್ಯಂಡ್ ಯೆಟ್, ಬಟ್, ಸೊ, ದೋ, ಆಲ್ದೋ ಇವೆಲ್ಲವೂ ಕೂಡ ಕಂಜಂಕ್ಷನ್ಸ್ ಅಂತ ಹೇಳಿಬಿಡ್ತೀವಿ, ಸರಿ ಅಲ್ವಾ ಸ್ನೇಹಿತರೆ? ನೆನ್ಪಿಟ್ಕೊಳ್ಳಿ. ನೌನ್ಗೆ ಹೌದು, ನೌನ್ ಇರ್ಬೋದು ಅಥವಾ ವರ್ಬ್ ಇರಬಹುದು. ಇದು ಬೇರೆ ಬೇರೆ ಪದಗಳು, ಪದ ಸಿರಿ ನನಗೆ ಗೊತ್ತಿದ್ದಿರಬೇಕು. ಇದ್ರ ಬಗ್ಗೆ ಕೂಡ ನಾನು ಮತ್ತೊಂದು ಕ್ಲಾಸಲ್ಲಿ ಈ ಕಲಿಕಾ ಸರಣಿಯಲ್ಲೇ ನಾನು ಹೇಳಿಬಿಡ್ತೀನಿ ನಿಮಗೆ. ಇದನ್ನು ಕೂಡ ಪರಿವರ್ತಿಸೋದು ಹೆಂಗೆ, ನೌನ್ ಆಗ್ಬೇಕು ಹೆಂಗೆ, ವರ್ಬ್ ಆಗ್ಬೇಕು ಹೆಂಗೆ, ಅಡ್ಜೆಕ್ಟಿವ್ ಆಗ್ಬೇಕು ಹೆಂಗೆ, ಅಡ್ವರ್ಬ್ ಆಗ್ಬೇಕು ಹೆಂಗೆ, ಈ ಪದ ಸಿರಿಯ ಬಗೆಗೆ ನಾನು ಮಾತಾಡ್ತೀನಿ ನಿಮ್ಮ ಕ್ಲಾಸಲ್ಲಿ. ಓಕೆ, ನಾವು ಕಲ್ತ್ಕೊಂಡು ಬಿಡೋಣ ಒಟ್ಟಿಗೆ. ಇದು ಬದಲಾಗುತ್ತೆ, ಆದರೆ ನೆನಪಿರಲಿ, ಪ್ರೋನೌನ್ ಎಂದಿಗೂ ಬದಲಾಗಲ್ಲ. ಐ ವಿ ಯು ಯು ಹಿ ಶೀಟ್ ಅಥವಾ ದೇ, ಇದನ್ನು ಆಧರಿಸಿ ನಾನು ಅಂದಮೇಲೆ ನನ್ನದು, ಇಸಂಟ್ ಇಟ್? ಮೈನ್, ವಿ, ಅವರ್, ಅವರ್ಸ್, ಅಸ್, ಮೀ, ಇದೆಲ್ಲ ಬರುತ್ತೆ ಅನ್ನೋವಂಥದ್ದು ನಾನು ಹೇಳಿದ್ದೀನಿ. ನಾಳೆ ತರಗತಿಯಲ್ಲಿ ನಾನು ಪ್ರೋನೌನ್ ಬಗ್ಗೆನೇ ನಿಮಗೆ ಹೆಚ್ಚು ಹೇಳ್ಕೊಟ್ಬಿಟ್ಟು ಆನಂತರ ಮುಂದಿನ ಪಾಠಕ್ಕೆ ಹೋಗೋಣ ನಾವು, ಸರಿ ಅಲ್ವಾ? ಇಲ್ಲಿ ನೋಡಿ, ಮತ್ತೆ ಕನೆಕ್ಟರ್ಸು ಪ್ರಿಪೊಸಿಷನ್ ಆಗಲಿ ಕಂಜಂಕ್ಷನ್ ಆಗಲಿ ಬದಲಾಗಲ್ಲ. ಎಲ್ಲ ಕಲ್ತ್ಕೊಂಡ್ಬಿಡ್ತೀವ ಅಂತಂದರೆ ನಮ್ಮ ಪರೀಕ್ಷೆಗೆ ಬೇಕಾದಷ್ಟನ್ನು ನಾವು ಖಂಡಿತವಾಗೂ ಕಲ್ತ್ಕೊಂಡ್ಬಿಡ್ತೀವಿ. ಆನೋ, ಅಪ್ಪೋ, ಇನ್ನು, ಇಂಟು,
ಸರಿನಪ್ಪ. ಪ್ರಿಪೊಸಿಷನ್ಸ್ ಯಾವ್ಯಾವುದಿದೆ ಅದನ್ನು ಕಲ್ತ್ಕೊಂಡ್ಬಿಡ್ತೀವಿ ನಾವು. ಕಂಜಂಕ್ಷನ್ನು ಅಷ್ಟೇ, ತುಂಬ ಲಿಮಿಟೆಡ್ ನಂಬರ್ ಆಫ್ ವರ್ಡ್ಸ್, ಇವೆಲ್ಲವೂ ಕೂಡ ಅತ್ಯಂತ ಒಂದು ಎಣಿಸುವಷ್ಟು ಮಾತ್ರ ಪದಗಳನ್ನು ನಾವು ಬಳಸ್ತೀವಿ. ಕಂಜಂಕ್ಷನ್ನು ಅಷ್ಟೇ. ಆದರೆ ವರ್ಬ್ಗೆ, ನೌನಿಗೆ, ಅಡ್ಜೆಕ್ಟಿವ್ಗೆ, ಅಡ್ವರ್ಬ್ಗೆ ಇದೆಯಲ್ಲ ಸ್ನೇಹಿತರೆ, ಇದು ಎಷ್ಟು ಪದಗಳು ಬರುತ್ತೋ ಇದನ್ನೇ ನಾವು ವೊಕ್ಯಾಬ್ಯುಲರಿ ಅಂತ ಹೇಳಿ ಕರ್ಕೊಳ್ಳೋದು. Don't be under the impression if I know the vocabulary I can translate it to the 100% max. ಇದೆಲ್ಲ ಅನ್ಕೋಬೇಡಿ. ನಂಗೆ ಅದು ಗೊತ್ತಿದ್ರೂ ಎಲ್ಲ ಭಾಗಗಳು ಗೊತ್ತಿದ್ರೇ ಮತ್ತೆ ಅರ್ಥ ಕೊಡೋದು, ಇಲ್ಲಾಂದರೆ ವಾಕ್ಯ ಅಪಾರ್ಥ ಆಗಿಬಿಡುತ್ತೆ. ಅದರಿಂದ ನನಗೆ ಇದಿಷ್ಟು ಗೊತ್ತಿರಬೇಕು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆನಪಿರಲಿ, ಅಡ್ಜೆಕ್ಟಿವ್ ಅಡ್ವರ್ಬ್ ಇದೆಯಲ್ಲ, ಇದು ವ್ಯಾಕರಣ ರೂಪವಾಗಿ ನನ್ನ ಪರೀಕ್ಷೆಗೆ ಹೆಚ್ಚು ಕೆಲಸಕ್ಕೆ ಬರಲ್ಲ. ನಾಟ್ ಇನ್ ದಿ ಗ್ರಾಮ್ಯಾಟಿಕಲ್ ಪಾಯಿಂಟ್ ಆಫ್ ವ್ಯೂ, ಆದರೆ ಬೇಕೇ ಬೇಕು. ಏನಕ್ಕೆ ಅಂತಂದರೆ ವೊಕ್ಯಾಬ್ಯುಲರಿಗೆ. ನಾ ಇದನ್ನು ಕಲ್ತ್ಕೊಳ್ಳೋಣ. ಅದಾದ ನಂತರ ಬರುವಂಥದ್ದು ಯೂಸೇಜ್ ಆಫ್ ಆರ್ಟಿಕಲ್ಸ್ ಹಾಗೆ ಪಂಕ್ಚುಯೇಷನ್ನ ಹೇಳ್ತಾನೆ ಇದ್ದೀನಿ. ಕಲಿಕಾ ಸರಣಿಯ ತರಗತಿಗಳಲ್ಲಿ ನಾವು ಕಲ್ತ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸ್ನೇಹಿತರೆ, ಆರ್ಟಿಕಲ್ಸ್ ಏನು ಗೊತ್ತಾ? ಎ ಆ್ಯಂಡ್ ದಿ ನಮಗೆ ಗೊತ್ತಿದೆ. ಎ ಆ್ಯಂಡ್ ದಿ ಅನ್ನು ನಾವು ಹೆಂಗೆ ಬರಿಬೇಕು? ಎ ಇ ಐ ಓ ಯು ಅವಲಂಬಿಸಿ? ಹಾಗಿಲ್ಲ. ಯಾಕೆಂತಂದರೆ ಇಂಗ್ಲೀಷಲ್ಲಿ ನಿಮಗೆಲ್ಲ ಗೊತ್ತಿದ್ದಿರುತ್ತೆ. ವಾಕ್ ಅಂತಂದರೆ WALK ವಾಕ್ ಅಂತ ಬರಿತೀನಿ, ಎಲ್ಲ ಅನ್ನೋದು ಸೈಲೆಂಟು, ಹೌದಾ? ಸೈಕಾಲಜಿ ಅಂದರೆ PSYCHO ಅಂತ ಬರಿತೀನಿ ನಾನು, ಸೈಕೋ, ಇಸಂಟ್ ಇಟ್? PSY, ಪಿಗೆ ಸೈಕಾಲಜಿಗೆ ಸಂಬಂಧನೇ ಇಲ್ಲ, ಹೌದಲ್ವ? ಮತ್ತು ಆದರೆ ಒಂದೇ ಥರ ಬರಿತೀನಿ, ಬೇರೆ ಬೇರೆ ಥರ ಹೇಳ್ತೀನಿ. ಚಾಕ್ಲೇಟ್ಗೆ CHOCOLATE, ಚಾಕ್ಲೇಟ್ ಚ ಅಂದೆ ಅಲ್ವಾ? ಕ್ಯಾರೆಕ್ಟರ್ ಬರೀರಿ ಅಂತ ಹೇಳಿದ್ರೆ CHA ಬರಿತಾ ಇದ್ದೀನಿ, ಕ್ಯಾರೆಕ್ಟರ್ ಅಂತೀನಿ, ಅಲ್ಲಿ CHO ಇಲ್ಲ. ಓವೆಲ್ ಚೇಂಜ್ ಆಯಿತು ಅಂತ ಕೆಲವು ಸ್ನೇಹಿತರು ಅಂದರೆ ಇಲ್ಲ. ಚಾರ್ಕೋಲ್ ಅಂತ ಬರೀರಿ ಅಂತ ಹೇಳಿದ್ರೆ CHARCOAL ಚಾರ್ಕೋಲ್ ಬರದೆ. ಸೇಮ್ ಸ್ಪೆಲ್ಲಿಂಗ್ಗೆ ಚ ಅಂತೀನಿ, ಕಾ ಅಂತೀನಿ. ಯಾಕೆ ಹಾಗೆ ಅಂತಂದರೆ, ನಾವು ಕನ್ನಡದವ್ರು ಏನು ಗೊತ್ತಾ, ನಾವು ಏನು ಬರಿತೀವೋ ಅದು ಹೇಳ್ತೀವಿ. ನಮಗೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ಹಾಗೇನೇ ನಾವೇನು ಮಾಡ್ತೀವಿ, ಅಲ್ಪಪ್ರಾಣ ಮಹಾಪ್ರಾಣಗಳಿದೆ, ಹೌದಾ? ಆದರೆ ಇಂಗ್ಲೀಷಲ್ಲಿ ಹಾಗಿಲ್ಲ, ಭೇದ ಭಾವ ಇಲ್ಲ. ಅವ್ರೇನು ಮಾಡ್ತಾರೆ, 26 ಅಕ್ಷರಗಳು. ಆದರೆ ಇಂಗ್ಲೀಷಿನ ಶಬ್ದಗಳಿದೆಯಲ್ಲ, ಶಬ್ದ ಅಂದರೆ ಹೇಳೋದು, ಅಕ್ಷರ ಅಂದರೆ ಬರೆಯೋದು, 188 ಶಬ್ದಗಳಿದೆಯಂತೆ, 188 ಸೌಂಡ್ಸ್ ಇದೆಯಂತೆ. ಆದ್ದರಿಂದ 188 ಶಬ್ದಗಳಿರೋದ್ರಿಂದ ಇರುವ ಅಕ್ಷರಗಳಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಅದಕ್ಕೆ ಕಷ್ಟ ಆಗೋದು. ಇಲ್ಲಿ ಕೂಡ ನಾವು ಅದಕ್ಕೆ ಆರ್ಟಿಕಲ್ಸ್ನ ಬಳಸುವಾಗ AEIO ಅಕ್ಷರ ನೋಡ್ಕೊಂಡು ಬಳಸಬಾರ್ದು. ಆ ಎ ಇ ಓ ಉ ಶಬ್ದ ಬರ್ತಿದೆಯಾ ಅನ್ನೋದನ್ನು ನೋಡಿ ಬರಿಬೇಕು. ಆರ್ ಅಂತ ಹೇಳಿದಾಗ ನಾನು ಇಲ್ಲೇನು ಗೊತ್ತಾ, HOUR ಅಂತ ಬರೆದಾಗ ಇದನ್ನು ಹವರ್ ಅಂತ ಓದಲ್ಲ, ಆರ್ ಅಂತ ಓದ್ತೀನಿ. ಅಂದರೆ ಹೆಚ್ ಅನ್ನೋದನ್ನು ನಾನಿಲ್ಲಿ ಅಲ್ಪಪ್ರಾಣ ಮಾಡಿಬಿಟ್ಟಿದ್ದೀನಿ, ಮಹಾಪ್ರಾಣ ಹೇಳ್ತಿಲ್ಲ. ನಾನು ಅಷ್ಟೇ ಹೇಳೋವಾಗ ನಾನು ವೆಯ್ಟ್ ಫಾರ್ ಮೀ ಫಾರ್ ಆ್ಯನ್ ಆರ್ ಅಂತ ಹೇಳ್ತೀನಿ. ನನ್ನ ಶಬ್ದದ ಮೇಲೆ ನೀವು ಆ್ಯನ್ ಅಂತ ಬಳಸಬೇಕಾಗ್ಲಿ, ಬರೆಯುವ ಅಕ್ಷರದ ಮೇಲೆ ಬಳಸಬಾರ್ದು, ಹೌದಾ? ಐ ಸ್ಟಡಿಡ್ ಇನ್ ಅ ಯೂನಿವರ್ಸಿಟಿ ಅಂತ ಬರೆದುಬಿಟ್ರಲ್ಲ, ಸರಿ ಆಯಿತು. ಯಾಕಂದರೆ ಯೂನಿವರ್ಸಿಟಿ ಅನ್ನೋವಾಗ ಶಬ್ದವನ್ನು ಬಳಸಿದೆ, ನಾನು ಯು ಶಬ್ದವನ್ನು ಬಳಸಲಿಲ್ಲ. ಆ ಎ ಇ ಓ ಉ ಈ ಶಬ್ದಗಳು ಕೇಳಿಸಿದ್ರೆ ನಾನು ಆರ್ಟಿಕಲ್ಸ್ನ ಬಳಸ್ತೀನಿ ಅಂತ ಗೊತ್ತಾಗಲಿ. ಹಾಗೆಯೇ ಪಂಕ್ಚುಯೇಷನ್ಸ್ ಇದೆಯಲ್ಲ ಸ್ನೇಹಿತರೆ, ನಾನು ಮಾತಾಡುವಾಗ ಪ್ರಶ್ನೆ ಕೇಳಿದ್ನೋ, ಆಶ್ಚರ್ಯ ಆಯಿತೋ, ಕೇಳ್ತಾ ಇದ್ದೀನೋ, ಇವೆಲ್ಲ ನಿಮ್ಗೆ ಅರ್ಥ ಆಯಿತು. ಆದರೆ ನಾವು ಬರೆದಾಗ ಅರ್ಥ ಆಗೋದು ಯಾವುದರಲ್ಲಿ ಅಂತ ಹೇಳಿದ್ರೆ ವಿರಾಮ ಚಿಹ್ನೆಗಳಲ್ಲಿ. ಆ ಚಿಹ್ನೆಗಳಲ್ಲಿ ಅರ್ಥ ಆಗಬೇಕಂದ್ರೆ ನಾವು ಕಲ್ತ್ಕೋಬೇಕಲ್ವ? ಫುಲ್ ಸ್ಟಾಪು, ಕ್ವೆಶ್ಚನ್ ಮಾರ್ಕು, ಎಕ್ಸ್ಕ್ಲಮೇಟರಿ, ಕಾಮ, ಸೆಮಿಕೋಲನ್, ಅರ್ಧ ವಿರಾಮ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಹೌದಲ್ವ? ಈ ಎಲ್ಲವನ್ನು ಕೂಡ ಮುಂಬರುವ ತರಗತಿಗಳಲ್ಲಿ ನಾವು ಇದೇ ಸರಣಿಯಲ್ಲಿ ಬೇಗ ಕಲ್ತ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಕ್ಷಿಪ್ರ ಕಲಿಕೆಯಲ್ಲಿ ಕ್ಯಾಪ್ಸುಲೇಟ್ ಮಾಡಿ ಎಲ್ಲ ಹೇಳ್ತಾ ಇರ್ತೀನಿ. ನೀವು ಇದು ಎಲ್ಲವನ್ನು ಅಭ್ಯಾಸ ಮಾಡಬೇಕು ಸ್ನೇಹಿತರೆ. ಇದರೊಂದಿಗೆ ನೀವೇನು ಗೊತ್ತಾ, ಟೆಸ್ಟ್ ಸೀರೀಸನ್ನು ತೊಗೊಂಡ್ಬಿಟ್ರೆ ಇವತ್ತಿಗೂ ನಿಮಗೆ ಇನ್ನೂ ಸಮಯ ಇದೆ. ನಾವು ಕೊಡುವಂಥದ್ದು 10-13 ಟೆಸ್ಟ್ಗಳನ್ನು ಕೊಡ್ತೀವಿ. ನೀವು ಅದನ್ನು ತೊಗೊಂಡ್ಬಿಟ್ಟಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ಕರೆಕ್ಷನ್ ಮಾಡಿ ಕೊಡ್ತೀವಲ್ಲ, ಅದು ಮತ್ತೆ ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡೋದು, ಸರಿ ಅಲ್ವಾ? ಕರೆಕ್ಷನ್ ಮಾಡಿಸ್ಕೊಳ್ಳಿ, ಪರೀಕ್ಷೆ ಬರೀರಿ, ತಪ್ಪುಗಳನ್ನು ಇಲ್ಲೇ ತಿದ್ದುಕೊಂಬಿಡಿ. ಸ್ವಲ್ಪ ಸಮಯ ತಗೊಂಡು ಇಲ್ಲಿ ಎಲ್ಲ ಕಲ್ತ್ಕೊಂಡು ಹೋಗ್ಬಿಟ್ರೆ ಡೆಫಿನೆಟ್ಲಿ, ಬಿಕಾಸ್ ನೀವು ಎಲ್ಲರೂ ಓದಿದಂಥ ಸ್ನೇಹಿತರು ಬರಿತಾ ಇರೋದು, ಈಗಾಗಲೇ ಪರೀಕ್ಷೆಯನ್ನು ಎದುರಿಸಿದಂಥ ಸ್ನೇಹಿತರು ಬರಿತಾ ಇರೋದಾದ್ದರಿಂದ ನೀವು ಇಲ್ಲಿ ಬಂದು ಪರೀಕ್ಷಾ ಸರಣಿಯಲ್ಲಿ ಪಾಲ್ಗೊಂಡ್ಬಿಟ್ರೆ ಸಾಕು, ನಿಮಗೆ ಇದು ಹೆಚ್ಚು ವೇದ್ಯವಾಗುತ್ತೆ. ಯು ಕ್ಯಾನ್ ಬಿ ಪರ್ಫೆಕ್ಟ್ ಟು ರೈಟ್ ಯುವರ್ ಎಕ್ಸಾಮಿನೇಷನ್ಸ್.
Fine friends, shall we move further? Yes friends, this should be the passage of today as we have to learn. ಸ್ನೇಹಿತರೆ ಏನು ಗೊತ್ತಾ, ಇಲ್ಲಿ ಯಾವುದು ಕ್ರಿಯಾಪದ, ಯಾವುದು ನಾಮಪದ, ಯಾವುದು ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್, ಇದನ್ನು ನಾನು ನೋಡ್ಕೊಂಡ್ಬಿಡೋಣ ಅಲ್ವಾ. ನೋಡಿ ಮತ್ತೆ, ರ್ಯಾಷನಲಿಸಮ್ ಹ್ಯಾಸ್ ಬೀನ್ ಡಿಫೈನ್ಡ್. ರ್ಯಾಷನಲಿಸಮ್ ಅನ್ನುವಂಥದ್ದು ನಾಮಪದದ ರೂಪದಲ್ಲಿ ಇರುವಂಥದ್ದು. ವೈಚಾರಿಕತೆ, ಇದ್ರ ಬಗ್ಗೆ ಗ್ಲಾಸರಿ ಬಗ್ಗೆ, ಶಬ್ದಕೋಶದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನು ಶಬ್ದಕೋಶ ಬರದೇ ಇರ್ತೀನಿ, ನಿಮ್ಗೆಲ್ರಿಗೂ ಗೊತ್ತು. ಜ್ಞಾನ ಗಂಗೋತ್ರಿಯ ಎಲ್ಲ ಮೊದಲಿನ ತರಗತಿಗಳಲ್ಲೂ ನಾವು ಬರೆದಿದ್ದೀವಿ, ಇವಾಗಲೂ ಬರೆದಿರ್ತೀವಿ, ಅದನ್ನು ನಾವು ಕೊಡ್ತೀವಿ ಅನ್ನೋದು ಗೊತ್ತು. ರ್ಯಾಷನಲಿಸಮ್ ಹ್ಯಾಸ್ ಬೀನ್ ಡಿಫೈನ್ಡ್, ಇದಿಷ್ಟು ಕೂಡ ಕ್ರಿಯಾಪದ ಆಗುತ್ತೆ. ನಾನು ಹೇಳಿದ್ದೀನಿ ನಿಮ್ಮ ಜೊತೆ ನಾನು ಕ್ರಿಯಾಪದದ ವಿಚಾರವಾಗಿ ಮಾತಾಡ್ತೀನಿ. ಹ್ಯಾಸ್ ಬೀನ್ ಡಿಫೈನ್ಡ್ ಅಂತ ಹೇಳಿದ್ರೆ ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಟೆನ್ಸಾ, ಪಾಸ್ಟಾ, ಫ್ಯೂಚರಾ? ಇಲ್ಲ, ಇವಾಗ ಪ್ರೆಸೆಂಟ್ ಟೆನ್ಸ್, ಯಾಕಂದ್ರೆ ಹ್ಯಾಸ್ ಅಂತ ಬರೆದಿದ್ದೀರಾ. ಇದರ ಮುಂದಿನ ಕಲಿಕೆ ಇದೆಯಲ್ಲ, ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ಮಾಡೋಣ ಸ್ನೇಹಿತರೆ. ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ದಿ ಮೆಂಟಲ್ ಆಟಿಟ್ಯೂಡ್ ವಿಚ್ ಅನ್ರಿಸರ್ವ್ಡ್ಲಿ, ನೋಡಿ ನಾನು ನಿಮ್ಗೆ ಹೇಳಿದೆ ಸಂದರ್ಭಾನುಸಾರದ ಅರ್ಥ ಅಂತ ಹೇಳಿಬಿಟ್ಟು, ಹೌದಾ, ಕಾಂಟೆಕ್ಸ್ಚುಯಲ್. ರಿಸರ್ವ್ಡ್ ಅಂತ ಹೇಳಿದ್ರೆ ನನಗೆ ಮೀಸಲಿರಿಸಿರುವಂಥದ್ದು, ಸರಿನಾ, ಅಥವಾ ಸಂಕುಚಿಸಿದಂಥದ್ದು ಅಂಥದ್ದೆಲ್ಲ ನಾನು ಹೇಳೋದಿಲ್ಲ. ಅನ್ರಿಸರ್ವ್ಡ್ಲಿ ಇಲ್ಲಿ ಹೇಳೋದೇನು ಗೊತ್ತಾ, ಎಲ್ಲ ಕಟ್ಟಳೆಗಳನ್ನು ಮೀರಿ ಅಂತ ಹೇಳೋದಕ್ಕೆ ಅನ್ರಿಸರ್ವ್ಡ್ಲಿ. ಅಕ್ಸೆಪ್ಟ್ಸ್ ದಿ ಸುಪ್ರಿಮೆಸಿ ಆಫ್ ರೀಸನ್. ಸ್ನೇಹಿತರೆ, ನಾ ಇದನ್ನು ಯಾಕೆ ಸ್ವಲ್ಪ ಕಷ್ಟದನ್ನು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಯಾಕಂದರೆ ನಮಗೆ ಅರ್ಥ ಆಗಬೇಕು ಏನೇನು ಪದಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ, ಕಷ್ಟ ಏನು ಅಂತ ಡಿಫಿಕಲ್ಟಿ ಲೆವೆಲ್ ನಂಗೆ ಗೊತ್ತಾಗಬೇಕು, ಹೌದಲ್ವಾ. ರೀಸನ್ ಅಂತ ಹೇಳಿದ್ರೆ ಕಾರಣ ಅಲ್ಲ, ಇಲ್ಲಿ ರೀಸನ್ ಅಂತ ಹೇಳಿದ್ರೆ ತರ್ಕ. ರೀಸನ್ ಇಟ್ ಔಟ್, ಥಿಂಕ್ ಫಾರ್ ಯುವರ್ ಸೆಲ್ಫ್. ನೀವೇ ಆಲೋಚಿಸಿ, ತರ್ಕಿಸಿ ಅಂತ ಹೇಳ್ತೀವಲ್ಲ, ತರ್ಕಕ್ಕೆ ರೀಸನ್ ಅಂತ ಹೇಳುವಂಥದ್ದು, ಅದನ್ನು ಇಲ್ಲಿ ಬರೆದು ಬಿಟ್ಟಿದ್ದೀವಿ. ರೀಸನ್ ಆ್ಯಂಡ್ ಏಮ್ಸ್ ಅಟ್, ಯಾವುದಕ್ಕೆ, ಯಾವುದನ್ನು ಎಸ್ಟಾಬ್ಲಿಷಿಂಗ್. ನೋಡಿ ಮತ್ತೆ, ಎಸ್ಟಾಬ್ಲಿಷ್ ಅಂದರೆ ಸಾಧಾರಣವಾಗಿ ನಾವು ಏನು ಅಂದ್ಬಿಡ್ತೀವಿ, ಸ್ಥಾಪನೆ, ಸ್ಥಾಪಿಸು ಅಂತ ಹೇಳ್ತೀವಲ್ವ, ಹಾಗಿಲ್ಲ. ಇಲ್ಲಿ ಎಸ್ಟಾಬ್ಲಿಷ್ ಅಂತ ಹೇಳಿದ್ರೆ ಪ್ರತಿಪಾದಿಸು ಅನ್ನುವಂಥ ಅರ್ಥದಲ್ಲಿ ಐ ಹ್ಯಾವ್ ಟು ಅಸರ್ಟ್ ಸಮಥಿಂಗ್, ಐ ಹ್ಯಾವ್ ಟು ಸೇ ಸಮಥಿಂಗ್, ಪ್ರತಿಪಾದಿಸಬೇಕು, ಹೇಳಬೇಕು ಅಂಥದ್ದನ್ನು ಎಸ್ಟಾಬ್ಲಿಷ್ ಅಂತ ಹೇಳ್ತಾ ಇದ್ದಾರೆ. ಎ ಸಿಸ್ಟಮ್ ಆಫ್ ಫಿಲಾಸಫಿ, ತತ್ವಶಾಸ್ತ್ರ ನನಗೆ ಗೊತ್ತಾಗ್ಬಿಡ್ತು. ಆ್ಯಂಡ್ ಎಥಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಎಥಿಕ್ಸ್ ಅಂತಂದರೆ ಇದು ಕೂಡ ನೈತಿಕತೆ ಅನ್ನೋದು ನನಗೆ ಗೊತ್ತಾಗಿದೆ. ವೆರಿಫೈಯಬಲ್ ಬೈ, ಯಾವುದರಿಂದ ನಾವು ಇದನ್ನು ನೋಡಬಹುದಂತೆ, ಬೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ನಮ್ಮ ಅನುಭವದಲ್ಲಿ. ಆ್ಯಂಡ್ ಇಂಡಿಪೆಂಡೆಂಟ್ ಆಫ್, ಇಲ್ಲಿ ಇಂಡಿಪೆಂಡೆಂಟ್ ಅಂತಂದರೆ ಸ್ವತಂತ್ರ ಅನ್ನುವುದಕ್ಕಿಂತ ಹೆಚ್ಚು ಸೂಕ್ತ ಪದ ಯಾವುದು ಗೊತ್ತಾ, ಮುಕ್ತ ಅಂತ. ಯಾವುದರಿಂದ ಮುಕ್ತ ಅಂತಾರೆ, ಆರ್ಬಿಟ್ರರಿ ಅಸಂಪ್ಷನ್ಸ್. ಆರ್ಬಿಟ್ರರಿ ಅಂದರೆ ನಮ್ಮ ಮನಸ್ಸಿಗೆ ಬಂದಂತೆಲ್ಲ ಊಹೆ ಮಾಡ್ಕೊಂಬಿಡೋದು, ಹೌದಲ್ವಾ. ನಂಗೆ ಇಷ್ಟ ಬಂದಂಗೆಲ್ಲ ಊಹೆ, ಹಂಗಲ್ಲ, ಆ ಊಹೆಗಳಿಂದ ಮುಕ್ತವಾಗಿರುವಂಥ ಆರ್ ಅಥಾರಿಟಿ. ಯಾರೋ ಒಬ್ಬರು ಅಧಿಕಾರಯುತವಾಗಿ ನೀನು ಇದನ್ನು ನಂಬಬೇಕು ಅಂದರೆ ಅದನ್ನು ನಂಬುವಂಥದ್ದು, ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾರ ಅಧಿಕಾರನೂ ನಡೆಯಲ್ಲ, ಯಾವ ಊಹೆಗಳೂ ನಡೆಯಲ್ಲ, ಏನು ವಾಸ್ತವ ಇದೆ ಅದೇ ವಾಸ್ತವತೆ, ಹೌದಲ್ವ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಾವು ಇದನ್ನು ಕಲ್ತ್ಕೊಳ್ತೀವಿ ಅನ್ನೋದನ್ನು ನೋಡ್ಕೊಂಬಿಡಿ. ಒಂದು, ಆರ್ಬಿಟ್ರರಿ ಅನ್ನೋವಂಥ ಪದ ಎಲ್ಲೋ ಕೇಳಿದ್ದೀನಿ, ನಂಗೆ ಗೊತ್ತಾಗ್ತಾ ಇಲ್ಲ. ಪರೀಕ್ಷೆನಲ್ಲಿ ಕೂತಾಗ ಹೆಚ್ಚು ಸಮಯವನ್ನು ಇದರ ಮೇಲೆ ಕಳಿಬೇಡಿ ಸ್ನೇಹಿತರೆ. ಜ್ಞಾನಗಂಗೋತ್ರಿಯ ಪರೀಕ್ಷಾ ಸರಣಿಯನ್ನು ನೀವು ಬರೀತಾ ನಿಮಗೆ ಗೊತ್ತಾಗ್ಬಿಡತ್ತೆ. ಯಾವುದೇ ಹೆಚ್ಚಿನ ಪದಗಳು ನಮಗೆ ಅರಿವಿಲ್ಲದ್ದು ಬರೋದಿಲ್ಲ ಎಕ್ಸಾಮಲ್ಲಿ, ನಮಗೆ ಗೊತ್ತಿರುತ್ತೆ. ಇಲ್ಲಿ ಪರೀಕ್ಷಾ ಸರಣಿಯಲ್ಲಿ ನಾವು ಅದಕ್ಕೆ ಅಂತಲೇ ವಿ ವಿಲ್ ಹ್ಯಾವ್ ಡಿಸೈನ್ಡ್ ಇಟ್, ನಾವು ಅದಕ್ಕೆ ರೂಪಿಸಿರ್ತೀವಿ ಅದನ್ನು. ಅದರಿಂದ ಹೆಚ್ಚು ಕಡಿಮೆ ಎಲ್ಲ ಪದ ಗೊತ್ತಿರುತ್ತೆ. ಅಕಸ್ಮಾತಾಗಿ ಏನೋ ಆ ಮೊಮೆಂಟ್ ನಂಗೆ ನೆನಪಾಗಲಿಲ್ಲ, ಆಯಿತು ಒಂದು ಪದ ಬಿಟ್ಬಿಡಿ. ಕೀವರ್ಡ್ಸನ್ನು ಬಿಡಬಾರ್ದು. ಎಲ್ಲೋ ಒಂದು ಪದ ನಂಗೆ ಗೊತ್ತಾಗಲಿಲ್ಲ, ನಾನು ಆರ್ಬಿಟ್ರರಿ ಬಿಟ್ಬಿಟ್ಟು ಅಸಂಪ್ಷನ್ಸ್, ಊಹೆ ಅಂತ ಗೊತ್ತಾಯ್ತು, ಅದ್ರ ಬೈಲಿ ಬರೀತೀನಿ ಅಂತಂದರೆ ಬರೆದು ಬಿಡಿ, ತೊಂದರೆ ಇಲ್ಲ. ತೀರಾ ಒಂದೊಂದು ಪದದ ಮೇಲೆ. ಆದರೆ ನಿಮಗೆ ಹೇಳ್ತೀನಿ, ಭಾಷಾನುವಾದದ ಒಂದು ನಿಯಮನೇ ಇದು. ಕೊಟ್ಟ ಪದಗಳನ್ನು ಬಿಡಬಾರ್ದು, ಹೊಸ ಪದಗಳನ್ನು ನಾವು ಸೇರಿಸಬಾರ್ದು. ಎಕ್ಸೆಪ್ಟ್ ದಿ ಕನೆಕ್ಟರ್ಸ್, ಆಫೋ, ಇನ್ನೋ, ಫಾರೋ, ಆ್ಯಕ್ಟೋ ಸೇರಿಸ್ತೀವಿ, ಅದು ಕೂಡ ಅಲ್ಲಿರೋದನ್ನು ಭಾವಾರ್ಥವನ್ನು ತೊಗೊಂಡು ಬರೋದಕ್ಕೆ ನಾವು ಬಳಸ್ತೀವಾಗಲಿ. ನಾವು ಯಾವುದೇ ಕಾರಣಕ್ಕೆ ಹೊಸ ಪದಗಳನ್ನು ಬಳಸಬಾರ್ದು, ಇರೋ ಪದಗಳನ್ನು ತೆಗಿಬಾರ್ದು. ಇಷ್ಟು ತುಂಬ ನನಗೇನೋ ಅರ್ಥ ಆಗಲಿಲ್ಲ ಮೇಡಮ್ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಬಿಟ್ಬಿಡಿ ಆ ಒಂದು ಪದವನ್ನು, ಸರಿ ಅಲ್ವಾ.
ಸರಿ ನೋಡಿ, ಮತ್ತೆ 1 2 3 4 5ನೇ ಸಾಲಲ್ಲಿ ಕೂಡ ಒಂದು ಪದ ಬರುವಂತೆ ಇಷ್ಟು ದೊಡ್ಡ ವಾಕ್ಯವನ್ನು ನಾವು ಬರ್ಕೊಂಡಿದ್ದೀವಿ. ಈ ವಾಕ್ಯವನ್ನು ನಾವು ಅನುವಾದಿಸಬೇಕು ಅಂತಂದರೆ ಇದು ನಾಮಪದದ ರೂಪದಲ್ಲಿ ವೈಚಾರಿಕತೆ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ರ್ಯಾಷನಲಿಸಮ್ ಅನ್ನುವಂಥದ್ದನ್ನು ನಾ ಹೇಳಿದೆ ನಿಮಗೆ. ಇವ್ರು ಏನು ಮಾಡಿದ್ದಾರೆ, ಹ್ಯಾಸ್ ಬೀನ್ ಡಿಫೈನ್ಡ್ ಅಂತ ಬರೆದಿದ್ದಾರಲ್ವಾ, ತಕ್ಷಣ ಕ್ರಿಯಾಪದ ಬರೆದು ಬಿಟ್ಟಿದ್ದಾರೆ. ನಾವು ತಕ್ಷಣ ಕ್ರಿಯೆಯನ್ನು ಬರೆಯೋದಿಲ್ಲ. ವೈಚಾರಿಕತೆಯನ್ನು ಏನಂತ ವ್ಯಾಖ್ಯಾನಿಸ್ತಾರೆ ಅನ್ನೋದನ್ನು ಬರೆದು ಎಂದು ವ್ಯಾಖ್ಯಾನಿಸಲಾಗಿದೆ. ಇದೊಂದು ಮನೋವರ್ತನೆ ಅಂತಾರೆ. ಯಾವುದರ ಮನೋವರ್ತನೆ? ಯಾವುದು ಬೇಲಿ ಇಲ್ಲದೆ ಒಪ್ಪುತ್ತೆ. ಯಾವ ಬೇಲಿ ಇಲ್ಲದೆ ಒಪ್ಪುತ್ತೆ? ಸುಪ್ರಿಮೆಸಿ ಆಫ್ ರೀಸನ್. ಏನನ್ನು ಒಪ್ಪುತ್ತೆ? ನಮ್ಮ ತರ್ಕದ ಶ್ರೇಷ್ಠತೆಯನ್ನು ಒಪ್ಪುತ್ತೆ. ಅದೇ ಮೇಲುಗೈ, ಅದೇ ಹೆಚ್ಚು ಅನ್ನುವಂಥದ್ದನ್ನು ಒಪ್ಪುತ್ತೆ. ಏಮ್ಸೆಟ್ ಏನನ್ನಪ್ಪ ಇದು? ಮತ್ತೆ ಗುರಿ ಇರಿಸ್ಕೊಂಡಿರೋದು ಏನು ಉದ್ದೇಶಿತವಾಗಿದೆ ಅಂದರೆ ಎಸ್ಟಾಬ್ಲಿಷಿಂಗ್ ಎ ಸಿಸ್ಟಮ್, ಒಂದು ಪದ್ಧತಿಯನ್ನು ಪ್ರತಿಪಾದಿಸ್ತಿದೆ. ಯಾವ ಪದ್ಧತಿ? ಸಿಸ್ಟಮ್ ಆಫ್ ಫಿಲಾಸಫಿ, ಒಂದು ತರ್ಕಶಾಸ್ತ್ರದ ಪದ್ಧತಿ, ತತ್ವಶಾಸ್ತ್ರದ ಪದ್ಧತಿ, ಹಾಗೇನೇ ಒಂದು ನೈತಿಕತೆಯ ಪದ್ಧತಿ. ಏನಂತೆ? ಯಾವುದರಿಂದ ನೋಡ್ಬೋದು ಇದು ಸರಿನಾ ಅಲ್ವಾ, ಮುಕ್ತವಾಗಿದೆಯಾ ಇಲ್ವಾ, ಯಾವುದು ಫಿಲಾಸಫಿ, ಈ ತತ್ವಶಾಸ್ತ್ರ, ಈ ನೈತಿಕತೆ, ನಾ ಯಾವುದರಲ್ಲಿ ಇದನ್ನು ಪರಿಶೀಲಿಸಲಿ ಅಂತ ಕೇಳಿದ್ರೆ ನಿಮ್ಮ ಅನುಭವದಿಂದ ಪರಿಶೀಲಿಸಿ. ಒಂದು. ಎರಡನೇದು ಏನು ಗೊತ್ತಾ? ಎಲ್ಲ ಊಹಾಪೋಹಗಳಿಂದ ಅಥವಾ ಯಾರದು ದಬ್ಬಾಳಿಕೆಯ ಅಧಿಕಾರದಿಂದ ಮುಕ್ತವಾಗಿರುವಂಥ ವಿಚಾರವಾಗಿ, ಯಾವುದೂ ಇಲ್ಲದೆ ನಿಷ್ಪಕ್ಷಪಾತವಾಗಿ ಅನ್ಬಯಾಸ್ಡ್ ಊಹಿಸಿ ಬರೀರಿ. ಊಹೆಯನ್ನು ಮೀರಿ, ಮುಕ್ತವಾಗಿ ಊಹೆಯನ್ನು ಮೀರಿ, ಅಧಿಕಾರವನ್ನು ಮೀರಿ ನಿಮ್ಮ ಅನುಭವವನ್ನು ಬಳಸಿ. ಸರಿ ಅಲ್ವಾ? ನೀವು ಇದನ್ನು ಪರಿಶೀಲಿಸಬಹುದು. ಅಂಥದ್ದೊಂದು ವ್ಯವಸ್ಥೆಯನ್ನು, ಪದ್ಧತಿಯನ್ನು ಸ್ಥಾಪಿಸಬೇಕು. ಹೌದಲ್ವಾ ಸ್ನೇಹಿತರೆ? ಏನಕ್ಕೆ ಬಂತು? ನಾವೆಲ್ಲ ಪೇಪರ್ 2ಗೆ ಕೂಡ ಕಲಿತಾ ಇದ್ದೀವಲ್ವ. ನಮಗೆ ಒಂದಿಷ್ಟು ಜನರಲ್ ನಾಲೆಡ್ಜ್ ಅಂತೂ ಖಚಿತವಾಗಿ ಇದ್ದೇ ಇರುತ್ತೆ, ನಮಗೆ ಗೊತ್ತಿದೆ. ಹೌದಲ್ವಾ? 19ನೇ ಶತಮಾನದ ಮೊದಲಲ್ಲಿ ಅಂದರೆ ಉತ್ತರಾರ್ಧದಲ್ಲಿ ಸೆಕ್ಯುಲರ್ ಬ್ರಿಟನ್ ಮಾಡುವಂಥ ಜಾತ್ಯತೀತವಾದಂಥ ರಾಷ್ಟ್ರವನ್ನಾಗಿಸಬೇಕು ಅನ್ನುವ ವಿಚಾರಗಳು ನಡೆಯುವಾಗ ರ್ಯಾಷನಲಿಸ್ಟ್ಸ್, ವಿಚಾರವಾದಿಗಳು ಏನು ಮಾಡಿದ್ರು? ಡಾಗ್ಮಾ, ಯಾವ್ಯಾವುದು ಮೂಢನಂಬಿಕೆಗಳಿದೆಯಲ್ಲ ಅದನ್ನೆಲ್ಲ ಬಿಟ್ಟು ನಾವು ವಿಚಾರ ಮಾಡಬೇಕು, ನಾವು ಯೋಚನೆ ಮಾಡಬೇಕು, ತರ್ಕ ಮಾಡಬೇಕು ಅನ್ನುವಂಥದ್ದನ್ನು ಹೆಚ್ಚು ಪ್ರತಿಪಾದಿಸುತ್ತಾ ಹೋದರು. ಪ್ರತಿಪಾದಿಸುವಾಗ ಏನು ಗೊತ್ತಾ, ನಾ ಎಲ್ಲರಿಗೂ ಜನಕ್ಕೆ ವಿಷಯ ಮುಟ್ಟಿಸ್ಬೇಕು ಅಂದರೆ ಇವತ್ತಿನ ಹಾಗೆ ಸೋಷಿಯಲ್ ಮೀಡಿಯಾ, ವಿದ್ಯುನ್ಮಾನ ಮಾಧ್ಯಮಗಳಿರಲಿಲ್ಲ. ದೇರ್ ವಾಸ್ ನೋ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ ನಾ ಹೆಂಗೆ ತಲುಪಿಸ್ಲಿ ಅಂತಂದಾಗ ಮುದ್ರಣ ಮಾಧ್ಯಮದಲ್ಲೇ ತಲುಪಿಸ್ಬೇಕು. ಇದಕ್ಕೆ ಮುಂದೆ ಬರಬೇಕು ಯಾರು? ಪುಸ್ತಕ ಮಾರಾಟಗಾರರು ಮುಂದೆ ಬರಬೇಕು, ನ್ಯೂಸ್ ಪೇಪರ್ ಅವ್ರ ಮುಂದೆ ಬರಬೇಕು. ಅವರೆಲ್ಲರ ಸಹಕಾರವನ್ನು ತಗೊಂಡು ಒಂದು ರ್ಯಾಷನಲಿಸ್ಟ್ ಪ್ರೆಸ್ ಅಸೋಸಿಯೇಷನ್, ಹಾಗಂತಂದರೆ ವಿಚಾರವಂತರ ಮುದ್ರಣಾ ಸಂಘವೊಂದನ್ನು ತಗೊಂಡು ಒಂದನ್ನು ಕಟ್ಟಿಕೊಂಡು ಇದರ ಮುಖಾಂತರ ಚಾರ್ಲ್ಸ್ ಅನ್ನುವಂಥ ಒಬ್ಬ ಮಹಾತ್ಮರು ನಾ ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಬಂದರು. ಇಂಥದ್ದೊಂದು ಸಂಘವನ್ನು ಕಟ್ಟಿದ್ರು, ಸಾಮಾನ್ಯರಿಗೆ ತಿಳಿಯಪಡಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಸರಿ ಅಲ್ವಾ? ಅದಕ್ಕೇ ದಿಸ್ ಡೆಫಿನೇಷನ್ ಆಫ್ ರ್ಯಾಷನಲಿಸಮ್, ವೈಚಾರಿಕತೆ ಇಂಥದೇ ಅಂತ ವ್ಯಾಖ್ಯಾನವನ್ನು ಎಲ್ಲಿ ಮಾಡಿದ್ರು, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅಂತಂದರೆ ರ್ಯಾಷನಲಿಸಮ್ ವಾಸ್ ಫ್ರೇಮ್ಡ್ ಅಂದರೆ ರಚಿಸುವಂಥ. ಎಲ್ಲಪ್ಪ? ಇನಾಗ್ಯುರೇಷನ್ ಆಫ್ ಯಾವುದರ ಆರಂಭ ಸಮಾರಂಭದಲ್ಲಿ ರ್ಯಾಷನಲಿಸ್ಟ್ ಪ್ರೆಸ್ ಅಸೋಸಿಯೇಷನ್, ವಿಚಾರವಂತರ ಮುದ್ರಣಾ ಸಂಘ ಎಲ್ಲಂತೆ ಲಂಡನ್ನಲ್ಲಂತೆ. ಯಾವಾಗಂತೆ? 1899. ಯಾವುದೋ ಒಂದು ವೆಬ್ಸೈಟಲ್ಲಿ 1895 ಅಂತಿದೆ. ಪರವಾಗಿಲ್ಲ, ಹಿಯರ್ ವಿ ಆರ್ ವರಿಡ್ ಅಬೌಟ್ ದಿ ಟ್ರಾನ್ಸ್ಲೇಷನ್ ಓನ್ಲಿ, ನಾಟ್ ಅಬೌಟ್ ದಿ ಫ್ಯಾಕ್ಟ್. ಹೌದಲ್ವಾ ಸ್ನೇಹಿತರೆ? ಅದರಿಂದ ಅಲ್ಲಿ ಏನೇ ಕೊಟ್ಟಿರಲಿ ನಮಗೆ ಅದು ಈ ಪ್ರಸ್ತುತಕ್ಕೆ ನಗಣ್ಯ. ವಿ ಡೋಂಟ್ ಟೇಕ್ ದ್ಯಾಟ್ ಇನ್ ಟು ಕನ್ಸಿಡರೇಷನ್, ವಿ ಜಸ್ಟ್ ಲುಕ್ ಎಟ್ ದಿ ಟ್ರಾನ್ಸ್ಲೇಷನ್ ಪಾರ್ಟ್. ಸರಿ ಅಲ್ವಾ? ನಾ ಇವಾಗ ಹೇಳಿದಂಥ ವಿಚಾರಗಳನ್ನು ನೀವು ಮನನ ಮಾಡಬೇಕು. ಹಾಗೇನೇ ನಾವು ಇದರ ಗ್ಲಾಸರಿ, ಶಬ್ದಾನುಸಾರದ ಅರ್ಥವನ್ನು, ಹಾಗೆ ಇದರ ತರ್ಜುಮೆಯನ್ನು ನೋಡಿಬಿಡೋಣ. ಸ್ನೇಹಿತರೆ, ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಜ್ಞಾನಗಂಗೋತ್ರಿಯನ್ನು ಸಂಪರ್ಕಿಸಿ, ನಮ್ಮನ್ನು ಭೇಟಿ ಮಾಡಿ. ಹಾಗೆಯೇ ನಾನು ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಕಮ್ ಆ್ಯಂಡ್ ರೈಟ್ ದಿ ಟೆಸ್ಟ್ ಸೀರೀಸ್ ಜ್ಞಾನಗಂಗೋತ್ರಿ ವಿಚ್ ವಿಲ್ ಹೆಲ್ಪ್ ಯು ಟು ಡೂ ಬೆಟರ್ ಇನ್ ಯರ್ ಎಕ್ಸಾಮಿನೇಷನ್ಸ್. ಸರಿ ಅಲ್ವಾ? ಮತ್ತೆ ಹೇಳ್ತಾ ಇದ್ದಾರೆ ರ್ಯಾಷನಲಿಸಮ್ ಅಂದರೆ ವೈಚಾರಿಕತೆ, ಮೆಂಟಲ್ ಅಂತ ಹೇಳಿದ್ರೆ ಮಾನಸಿಕ, ಆ್ಯಟಿಟ್ಯೂಡ್ ಅಂದರೆ ವರ್ತನೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಅನ್ರಿಸರ್ವ್ಡ್ಲಿ, ಅನಿಯಂತ್ರಿತವಾಗಿ, ಹಾಗೆಯೇ ಅಕ್ಸೆಪ್ಟ್ಸ್ ಅಂದರೆ ಸ್ವೀಕರಿಸುತ್ತದೆ. ನಾ ಹೇಳಿದೆ
ಎಲ್ಲ ಕಟ್ಟಲೆಗಳನ್ನು ಮೀರಿ ಬೇಲಿಯನ್ನು ಹಾರಿ ನಿಯಂತ್ರಣವಿಲ್ಲದೆ ಅನಿಯಂತ್ರಿತವಾಗಿ ಅನ್ನುವಂಥದ್ದನ್ನು ಬರ್ಕೊಂಬಿಡೋಣ. ಸುಪ್ರಿಮೆಸಿ ಶ್ರೇಷ್ಠತೆ, ರೀಸನ್ ಅಂದರೆ ತರ್ಕ, ತಾರ್ಕಿಕ, ಎಸ್ಟ್ಯಾಬ್ಲಿಷಿಂಗ್ ಪ್ರತಿಪಾದಿಸು, ಪ್ರತಿಪಾದನೆ, ಸರಿ ಅಲ್ವಾ? ಹಾಗೇನೇ ಸಿಸ್ಟಮ್ ಅಂದರೆ ವ್ಯವಸ್ಥೆ, ಫಿಲಾಸಫಿ ತತ್ವಶಾಸ್ತ್ರ, ಎಥಿಕ್ಸ್ ನೈತಿಕತೆ, ವೆರಿಫೈಯಬಲ್ ಪರಿಶೀಲಿಸಬಹುದಾದ, ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ, ಇಂಡಿಪೆಂಡೆಂಟ್ ಸ್ವತಂತ್ರ ಅಥವಾ ನಾವಿಲ್ಲಿ ಮುಕ್ತ ಅಂತ ಬರೆಯೋದು ಹೆಚ್ಚು ಸೂಕ್ತ ಅಂತ ಹೇಳಿದ್ರೆ ಮುಕ್ತ ಅಂತಲೇ ಬರ್ಕೊಳ್ಳೋಣ ನಾವು. ಆರ್ಬಿಟ್ರರಿ ಮನ ಬಂದಂತೆ, ಇಚ್ಛೆ ಬಂದಂತೆ, ಸ್ವೇಚ್ಛೆ ಅನ್ನೋದಕ್ಕೆ. ಅಸಂಪ್ಷನ್ಸ್ ಅಂದರೆ ಊಹೆಗಳು, ಅಥಾರಿಟಿ ಅಧಿಕಾರ, ಡೆಫಿನೇಷನ್ ವ್ಯಾಖ್ಯಾನ, ರೂಪಿಸು ಫ್ರೇಮ್ಡ್, ಇನಾಗ್ಯುರೇಷನ್ ಉದ್ಘಾಟನಾ ಸಮಾರಂಭ, ರ್ಯಾಷನಲಿಸ್ಟ್ ಪ್ರೆಸ್ ಅಸೋಸಿಯೇಷನ್ ವಿಚಾರವಂತರ ಪ್ರಚಾರ ಅಥವಾ ಪ್ರತಿಪಾದನಾ ಸಂಘ ಅನ್ನುವಂಥದ್ದು ಗೊತ್ತಾಯಿತು. ಸ್ನೇಹಿತರೆ, ನಾವಿವಾಗ ಈ ಪ್ಯಾಸೇಜಿನ ಟ್ರಾನ್ಸ್ಲೇಷನ್ ಭಾಗವನ್ನು ನೋಡ್ಬಿಡೋಣ. ಕನ್ನಡದಲ್ಲಿ ಹೆಂಗೆ ಬರಿಬೇಕು ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ನೌನಿನ ಬಗ್ಗೆ ಹೇಳಿದ್ದೀನಿ. ನಾಳೆ ತರಗತಿಯಲ್ಲಿ ಪ್ರೊನೌನ್ ತಗೊಳ್ಳೋಣ. ವರ್ಬನ್ನು ಕೂಡ ನಾನು ಮಾಡುವಾಗ ಅಲ್ಲಲ್ಲಿನೇ ಮಾತಾಡ್ತಾ ಹೋಗ್ಬಿಡ್ತೀನಿ, ಸರಿ ಅಲ್ವಾ? ವೈಚಾರಿಕತೆಯನ್ನು, ತಾರ್ಕಿಕ ಶ್ರೇಷ್ಠತೆಯನ್ನು ಮಿತಿ ಇಲ್ಲದಂತೆ ಸ್ವೀಕರಿಸುವ ಮಾನಸಿಕ ವರ್ತನೆ ಎಂದು ವ್ಯಾಖ್ಯಾನಿಸಲಾಗಿದೆ. ಹೌದಲ್ವಾ? ನಾ ಹೇಳಿದೆ ನೋಡಿ, ನಾವು ಹೆಂಗೆ ಬದಲಾಯಿಸಿಬಿಟ್ವಿ. ರ್ಯಾಷನಲಿಸಮ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂತ ಅವರಂದರು, ಆದರೆ ನಾವು ವೈಚಾರಿಕತೆ ಆದಮೇಲೆ ಕೊನೆಯಲ್ಲಿ ಬರಿತೀನಿ ಎಂದು ವ್ಯಾಖ್ಯಾನಿಸಲಾಗಿದೆ. ಹ್ಯಾಸ್ ಬಿನ್ ಡಿಫೈನ್ಡ್ ನಾನು ಪಕ್ಕದಲ್ಲಿ ಬರೆಯಲ್ಲ, ವೈಚಾರಿಕತೆಯನ್ನು ವ್ಯಾಖ್ಯಾನಿಸಲಾಗಿ. ನನ್ನ ಕನ್ನಡ ವಾಕ್ಯಕ್ಕೆ ಅರ್ಥ ಬರಲ್ವಲ್ಲ, ಅದಕ್ಕೋಸ್ಕರ ಸರಿಯಲ್ವ ಅರ್ಥಬದ್ಧ ಮಾಡಿಬಿಡೋಣ. ಹಾಗೂ ಮನಬಂದಂತಹ ಎಲ್ಲ ಊಹೆಗಳು ಅಥವಾ ಅಧಿಕಾರದಿಂದ ಮುಕ್ತವಾಗಿರುವ, ಇಂಡಿಪೆಂಡೆಂಟ್ ನಿಮ್ಗೆ ಹೇಳಿದೆ ನಾನು, ಮುಕ್ತವಾಗಿರುವ ವಿಚಾರಗಳಿವು ಎಂಬುದನ್ನು ಅನುಭವದಿಂದ ಪರಿಶೀಲಿಸಬಹುದಾದ ನೈತಿಕತೆಯ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಗುರಿಯನ್ನು ಹೊಂದಿದೆ. ಸರಿನಾ? ಇದಿಷ್ಟು ಒಂದು ವಾಕ್ಯ. ಸ್ನೇಹಿತರೆ, ಆ ವಾಕ್ಯದ ಕೆಳಗೆ ಆ ವಾಕ್ಯವನ್ನು ಬರೆದು ಯಾಕೆ ತೋರಿಸಲಿಲ್ಲ ಅಂತಂದರೆ, ಇದು ನಮ್ಮ ಪರೀಕ್ಷೆಯ ಕ್ಷಿಪ್ರ ಕಲಿಕಾ ಸರಣಿ. ದಿಸ್ ಇಸ್ ಎ ರ್ಯಾಪಿಡ್ ಲರ್ನಿಂಗ್ ಸೀರೀಸ್, ಸರಿಯಲ್ವಾ? ಈ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಅಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ನೀವು ಯೂಟ್ಯೂಬಲ್ಲಿ ನೋಡಬಹುದು. ಜ್ಞಾನಗಂಗೋತ್ರಿಯ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಗ್ರೂಪಿಂಗ್ ಮಾಡಿದ್ದೀವಿ, ಇಷ್ಟಿಷ್ಟನ್ನೇ ಕತ್ತರಿಸಿ ಮಾಡುವಂಥದ್ದು, ಅಷ್ಟಕ್ಕೆ ನಾವು ಅನುವಾದವನ್ನು ಮಾಡಿಕೊಂಡು ಆನಂತರ ಜೋಡಿಸುವಂಥದ್ದು ಗ್ರೂಪಿಂಗ್ ಮಾಡಿದ್ದೀವಿ. ಒಂದು ವಾಕ್ಯದ ಕೆಳಗೆ ಮತ್ತೊಂದು ವಾಕ್ಯವನ್ನು ಬರೆದೂ ಮಾಡಿದ್ದೀವಿ. ಇದು ಪರೀಕ್ಷೆಗೆ ಸಂಬಂಧಿಸಿದ ಸರಣಿ, ಆದ್ದರಿಂದ ನಾವು ಬೇಗ ಮಾಡಬೇಕು. ದಿಸ್ ಹ್ಯಾಸ್ ಟು ಬಿ ಕ್ಯಾಪ್ಸುಲೇಟೆಡ್. ಹಳೆಯ ತರಗತಿಗಳನ್ನೂ ದಯವಿಟ್ಟು ನೋಡಿ, ಸರಿ ಅಲ್ವಾ ಸ್ನೇಹಿತರೆ? ಇದಾದಮೇಲೆ 1899ರಲ್ಲಿ ಏನಂತೆ, ಲಂಡನ್ನಲ್ಲಿ ನಡೆದ ವಿಚಾರವಂತರ ಮುದ್ರಣಾ ಸಂಘ, ರ್ಯಾಷನಲಿಸ್ಟ್ ಪ್ರೆಸ್ ಅಸೋಸಿಯೇಷನ್, ಸಾಧಾರಣವಾಗಿ ಪ್ರಾಪರ್ ನೌನ್ಗಳು ಯಾವುದಿರುತ್ತೆ ಅದನ್ನು ನಾವು ಅನುವಾದಿಸಬಾರ್ದು. ವಿ ಶುಡ್ ನಾಟ್ ಟ್ರಾನ್ಸ್ಲೇಟ್ ದಿ ಪ್ರಾಪರ್ ನೌನ್ಸ್. ಇದು ಕೂಡ ಒಂದು ಪ್ರಾಪರ್ ನೌನೆ, ಯಾಕಂದರೆ ಒಂದು ಸಂಘದ ಹೆಸರು ಕೆಲವೊಂದಕ್ಕೆ ಮಾತ್ರ ಅನುಮತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಪೀಕಾಕ್ ಐಲ್ಯಾಂಡ್ಸ್ ಅಂದರೆ ಮಯೂರ ದ್ವೀಪ ನಾವು ಕನ್ನಡದಲ್ಲಿ ಹೇಳೋದಾದರೆ, ಅಥವಾ ಭಾರತೀಯ ಭಾಷೆಯಲ್ಲಿ ಹೇಳೋವಂಥದ್ದಾದರೆ ಅದಕ್ಕೆ ಅನುಮತಿ ಇದೆ, ಇದಕ್ಕೆ ಅನುಮತಿ ಇದೆ, ಅದನ್ನು ಮಾತ್ರ. ಇದರ ಉದ್ಘಾಟನಾ ಸಮಾರಂಭದಲ್ಲಿ ವೈಚಾರಿಕತೆಯ ಈ ವ್ಯಾಖ್ಯಾನವನ್ನು ರೂಪಿಸಲಾಯಿತು ಅಂತ ಹೇಳಿದ್ದಾರೆ. ರೂಪಿಸಲಾಯಿತು, ವಾಸ್ ಫ್ರೇಮ್ಡ್, ಫಸ್ಟೇ ಬರೆದು ಬಿಟ್ರು ಅವರು. ನಾವು ಹಂಗೆ ಬರೆದಿಲ್ಲ, ನಾವು ಕೊನೆಯಲ್ಲಿ ಬರಿತೀವಿ. ಯಾಕಂದರೆ ಕನ್ನಡದಲ್ಲಿ ಕ್ರಿಯಾಪದಗಳನ್ನು ಕೊನೆಯಲ್ಲಿ ಬರೆಯೋದೇ ಮತ್ತು ನಮ್ಮ ಭಾಷಾ ವೈಶಿಷ್ಟ್ಯ. ದಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಕನ್ನಡ. ನೋಡಿ, ಮತ್ತು ನಾನು ಈ ಭಾಷ್ಯ, ಪರಿಭಾಷೆ, ಭಾಷೆಯನ್ನು, ಭಾಷೆ ಮತ್ತು ಭಾಷ್ಯ ಎರಡೂ ಸರಿಯಾಗಿರಬೇಕು. ದಿ ಲ್ಯಾಂಗ್ವೇಜ್ ಆ್ಯಸ್ ವೆಲ್ ಆಸ್ ದಿ ಕಾಂಟೆಕ್ಸ್ಟ್ ಶುಡ್ ಬಿ ಫೈನ್ ಇಫ್ ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಪರ್ಫೆಕ್ಟ್ಲಿ. ಸ್ನೇಹಿತರೆ, ಗ್ರಾಮರಿನ ಇನ್ನೂ ಹಲವು ಸಂಗತಿಗಳು, ಅಪ್ಲಿಕೇಶನ್ನಿನ ಇನ್ನೂ ಹಲವು ಸಂಗತಿಗಳೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ನಾಳೆಯ ತರಗತಿಯಲ್ಲಿ ದಿನ 2ರಲ್ಲಿ ಭಾಗಿಯಾಗ್ತೀನಿ. ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಪರೀಕ್ಷಾ ಸರಣಿಯನ್ನು ಬರಿತಾ ಇರಿ. ಯಶಸ್ಸು ನಿಮ್ಮದಾಗಲಿ ಅಂತ ಹಾರೈಸ್ತಾ ಜ್ಞಾನಗಂಗೋತ್ರಿಯ ವತಿಯಿಂದ ಇಂದಿಗೆ ಬೀಳ್ಕೊಡುಗೆ. ನಮಸ್ತೆ.